ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯವಾದಂತಹ ಸ್ವಾಗತ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದ ಸುಮಾರು ಕಡೆ, ನಾನಾ ಕಡೆ, ಎಲ್ಲ ಕಡೆ ಮಾರ್ನಿಂಗ್ ಮಂತ್ರ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ನೀವು ಕಳಿಸ್ತಾನೆ ಇರ್ತೀರಾ. ತುಂಬಾ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಮೆಸೇಜಸ್ನೆಲ್ಲ ನೋಡಿ ದುಬೈಯಿಂದ, USA ಇಂದ, ಆಮೇಲೆ UK ಇಂದ, ಎಲ್ಲೆಲ್ಲಿಂದ ಎಲ್ಲ ಮೆಸೇಜ್ ಬರುತ್ತೆ. ಹೀಗೆ ಮಾರ್ನಿಂಗ್ ಮಾತ್ರ ನೋಡ್ತಾ ಇರಿ ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ನ ಕೊಡ್ತಾನೆ ಇರಿ. ಆ್ಯಂಡ್ ನಾನು ಇಂಟ್ರೊಡಕ್ಷನ್ ಮಾಡ್ಕೊಂಡಿಲ್ಲ ಅಲ್ಲ, ಜಸ್ಟ್ ಇನ್ ಕೇಸ್ ಇವತ್ತಷ್ಟೇ ಫಾರ್ ದಿ ಫಸ್ಟ್ ಟೈಮ್ ನೀವು ಮಾರ್ನಿಂಗ್ ಮಂತ್ರ ನೋಡ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ಸೌಜನ್ಯ. ಸೊ ನಿನ್ನೆಯಿಂದ ಕಾರ್ಯಕ್ರಮದ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗಿದೆ. 8:30 9:00ವರೆಗೂ ನಿಮ್ಮ ಜೊತೆ ನಾನಿರ್ತೀನಿ. ಆ್ಯಂಡ್ ನಿರಂಜನ್ ದೇಶಪಾಂಡೆ ಕೂಡ ಇರ್ತಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವನು ಕೂಡ ಎಂಟ್ರಿ ಕೊಡ್ತಾನೆ ಸ್ಟುಡಿಯೋಸ್ಗೆ. ಬಟ್ ಅದಕ್ಕಿಂತ ಮುಂಚೆ ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ನೋಡಿ. ಕನ್ನಡದಲ್ಲಿ ಮೂವೀಸು ಶುಕ್ರವಾರ ರಿಲೀಸ್ ಆದರೂ ಕೂಡ ಮೋಸ್ಟ್ ಆಫ್ ದ ಮೂವೀಸ್ ಹೋಗೋದೇ ಮಂಗಳವಾರ ಇಲ್ಲ ಬುಧವಾರ ಆಗೋಗಿದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸಸ್ಸಲ್ಲೂ ಮಂಗಳವಾರ ಮತ್ತು ಬುಧವಾರ ₹100 ಟಿಕೆಟು, ₹111, ₹120 ಈ ಥರ ಕಮ್ಮಿ ರೇಟ್ಸ್ಗೆ ಟಿಕೆಟ್ ಕೊಡ್ತಾರೆ. ಸೊ ಅದಕ್ಕೆ ಮೂವಿಗೆ ಪ್ಲಾನ್ ಮಾಡೋಣ ಅಂದ್ರೇ ಸಾಕು, ಮಂಗಳವಾರ ಹೋಗೋಣ ಬುಧವಾರ ಹೋಗೋಣ ಅಂತಲೇ ಪ್ಲಾನ್ ಮಾಡ್ತಾರೆ. ಯಾಕೆ ಅಂತ ಅವತ್ತಾರು ಯೋಚನೆ ಮಾಡಿದ್ದೀರಾ? ಯಾಕೆ ಮಂಗಳವಾರ ಅಥವಾ ಬುಧವಾರನೇ ಟಿಕೆಟ್ ಪ್ರೈಸಸ್ ಕಮ್ಮಿ ಇದೆ ಅಂದರೆ, ಪ್ರಪಂಚದಲ್ಲಿ ಒಂದು ಸರ್ವೆ ಮಾಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಮತ್ತು ಇಂಡಿಯಾದಲ್ಲೂ ಕೂಡ ಈ ಸರ್ವೆನ ಮಾಡಿದ್ದಾರೆ. ಪ್ರೊಡಕ್ಟಿವಿಟಿ ಅಂದರೆ ಕೆಲಸ ಮಾಡೋದು ಯಾವತ್ತೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅನ್ನೋ ಸರ್ವೆನ ಮಾಡಿದಾಗ ಈ ಮಂಡೇ ಬ್ಲೂಸ್ ಅಂತೆಲ್ಲ ಇರುತ್ತೆ. ಬಟ್ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ತುಂಬ ಇಂಟ್ರೆಸ್ಟ್ ಬಂದ್ಬಿಡುತ್ತಂತೆ ಎಲ್ಲರಿಗೂ ಕೆಲಸ ಮಾಡೋದಕ್ಕೆ. ಬಿಕಾಸ್ ಮಂಡೇ ಅಷ್ಟೇ ಬೋರಿಂಗಾಗಿ ಕಾಲ ಕಳೆದಿರ್ತೀವಿ. ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಕೆಲಸ ಜಾಸ್ತಿ ಮಾಡ್ತಾರಂತೆ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸಲ್ಲೂ ಎಲ್ಲರೂ. ಆ್ಯಂಡ್ ಪ್ರೊಡಕ್ಟಿವಿಟಿನೂ ಜಾಸ್ತಿ ಇರುತ್ತಂತೆ. ಅದಕ್ಕೆ ಈ ಥಿಯೇಟರ್ ಅವರೆಲ್ಲ ಈ ಸರ್ವೆನ ನೋಡಿ ಅವ್ರು ಡಿಸೈಡ್ ಮಾಡಿದ್ರು, ಸೊ ಪ್ರೊಡಕ್ಟಿವಿಟಿ ಜಾಸ್ತಿ ಇರುವಂಥ ದಿನ ಮೂವೀಸ್ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ, ಕೆಲಸ ಮಾಡೋಣ ಅಂತ ಜನ ಇರ್ತಾರೆ. ಸೊ ಅಂಥ ದಿನ ನಾವು ಟಿಕೆಟ್ ಪ್ರೈಸ್ ಕಮ್ಮಿ ಇಟ್ಟಾಗ ನಮಗೂ ಲಾಸ್ ಆಗಲ್ಲ, ಸೊ ಜನರನ್ನ ಅಟ್ರಾಕ್ಟ್ ಮಾಡಿದಾಗೂ ಆಗುತ್ತೆ ಅಂತ ಹೇಳಿ ಮಂಗಳವಾರ ಮತ್ತು ಬುಧವಾರ ಟಿಕೆಟ್ ಪ್ರೈಸಸ್ನ ಕಮ್ಮಿ ಇಡ್ತಾರಂತೆ ಮಲ್ಟಿಪ್ಲೆಕ್ಸಸ್ಸಲ್ಲಿ. ಸೊ ಅದಕ್ಕೋಸ್ಕರನೇ ಮಂಗಳವಾರ ಮತ್ತು ಬುಧವಾರ ಮೋಸ್ಟ್ ಆಫ್ ದ ಟೈಮ್ ಮೂವಿಗೆ ನಾವು ಪ್ಲಾನ್ ಮಾಡ್ತೀವಿ. ಆ್ಯಂಡ್ ರೀಸೆಂಟಾಗಿ ರಿಲೀಸ್ ಆದಂಥ ಮೂವಿ, ನಾನು ಮಲ್ಟಿಪ್ಲೆಕ್ಸಲ್ಲೇ ಮಂಗಳವಾರ ಮತ್ತು ಬುಧವಾರನೇ ಒಂದು 2-3 ಸಲ ನೋಡಿದಂಥ ಮೂವಿ ಗೂಗ್ಲಿ. ಬಿಕಾಸ್ ನಮ್ಮ ಯಶ್ ಮತ್ತು ಕೃತಿ ಸಖತ್ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ. ಮೂವಿ ಎಷ್ಟು ಚೆನ್ನಾಗಿದೆಯೋ ಹಾಡುಗಳು ಅಷ್ಟೇ ಚೆನ್ನಾಗಿದೆ. ಅಷ್ಟು ಹಾಡುಗಳಲ್ಲಿ ಚೆನ್ನಾಗಿರೋ ಹಾಡುಗಳಲ್ಲಿ ಒಂದನ್ನು ಪಿಕ್ ಮಾಡಿ ನಿಮ್ಮ ಮಾರ್ನಿಂಗ್ನ ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಬ್ಯೂಟಿಫುಲ್ ಹಾಡನ್ನ ಪ್ಲೇ ಮಾಡ್ತಿದ್ದೀವಿ ಮಾರ್ನಿಂಗ್ ಮಂತ್ರದಲ್ಲಿ. ನೋಡಿ ಗೂಗ್ಲಿ ಚಿತ್ರದ ಬ್ಯೂಟಿಫುಲ್ ಹಾಡು. ನನಗೆ ಗೊತ್ತೇ ಆಗದೆ ಏನೋ ಆಗಿದೆ, ಮನಸ್ಸು ಹಾದಿ ತಪ್ಪಿದೆ, ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಬಿಟ್ಟೆ ನೀ ಜಪವ. ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ನಾನೊಂಥರ ಅಲೆಮಾರಿ, ನೀನೊಂಥರ ಸುಕುಮಾರಿ, ಶುರುವಾಗಿದೆ ಪ್ರೀತಿ ಲಗೋರಿ, ಮರೆತೋಗಿದೆ ಮನೆದಾರಿ, ಬಾ ತೋರಿಸು ದಯ ತೋರಿ, ನಿನಗೆಂದು ನಾನು ಆಭಾರಿ, ನಿನಗೆಂದೇ ಬರೆದ ಕಾಗದ, ನಿನ ಕೈಗೆ ನೀಡೋ ಕಾಗದ, ಎದೆಯಲ್ಲಿ ಹೇಳೋ ಕಾಗದ, ಭಯಬೇಕೋ ಏನೋ ನಿನಗಿಂತ ಬಹಳ ಚಂದದ ಹುಡುಗಿರಲ್ಲೆಲ್ಲೂ ಇಲ್ಲದ ಆಕರ್ಷಣೆ ನಿನ್ನಲ್ಲಿದೆ ಒಲವೇ. ಮತ್ತೆ ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಕೆಡಿಸಿ ಬಿಟ್ಟೆ ನೀ ಜಪವ.
ವಾಟ್ ಅ ಬ್ಯೂಟಿಫುಲ್ ಸಾಂಗ್ ಅಲ್ವಾ. ಹಾಡುಗಳು ನಮ್ಗೆ ಒಂದ್ಸಲ ಇಷ್ಟ ಆಗೋಯ್ತು ಅಂದ್ರೆ ಮತ್ತೆ ಮತ್ತೆ ನೋಡೋಣ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಕೆಲವ್ರಿಗೆ ಏನಂದ್ರೆ ಮೂವಿ ಒಂದೇ ಸಲ ನೋಡೋದು, ಮತ್ತೆ ಮತ್ತೆ ನೋಡ್ಬೇಕಂತ ಅನ್ಸಲ್ಲ. ನಾನು ಆ ಥರ ಕ್ಯಾಟಗರಿ ಜನರಲಿ ನಾನು ಕೂಡ ಒಬ್ಳು. ಒಂದು ಮೂವಿನ ಮತ್ತೆ ಮತ್ತೆ ನೋಡೋಕೆ ಯೂಶಲಿ ನನ್ಗೆ ಇಷ್ಟನೇ ಆಗಲ್ಲ. ಒಂದ್ಸಲ ನೋಡಿದ್ನ ಮುಗೀತಷ್ಟೇ. ಮತ್ತೆ ಆ ಮೂವಿ ಬಗ್ಗೆ ಮಾತಾಡ್ತೀನಿ, ಬಟ್ ನೋಡ್ಬೇಕಂತ ಅನ್ಸಲ್ಲ. ಬಟ್ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಒಂದು ಮೂವಿ 8:30 9:30 ಏನೇ ಕೆಲಸ ಇದ್ರು 8:30 ಮುಂಚೆ ಮಾಡ್ಕೊಳ್ಳಿ, ಇಲ್ಲ 9:30 ಆದ್ಮೇಲೆ ಮಾಡ್ಕೊಳ್ಳಿ, ಇಲ್ಲ ಬ್ರೇಕ್ ಟೈಮಲ್ಲಿ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಬರೀ ಇನ್ಫಾರ್ಮೇಶನ್ ಮಾತ್ರ ಅಲ್ಲ, ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಎರಡೂ ಇದ್ದೇ ಇರುತ್ತೆ. ಅದಕ್ಕೆ ಬೆಂಗಳೂರಲ್ಲಿ ಇರೋರ್ಗೋಸ್ಕರ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಏನಂದ್ರೆ, ಟ್ರಾಫಿಕ್ ಕಂಟ್ರೋಲ್ ರೂಮಿಂದ ಬಂದಿರೋ ಮೆಸೇಜು. ಇನ್ಫ್ಯಾಂಟ್ರಿ ರೋಡು, ಕಬ್ಬನ್ ರೋಡು, ಟ್ರಿನಿಟಿ ಸರ್ಕಲ್ ಟುವರ್ಡ್ಸ್ HAL ಏರ್ಪೋರ್ಟ್ VVIP ಮೂವ್ಮೆಂಟ್ ಇರೋದ್ರಿಂದ 9:15 10:15 ಸಿಕ್ಕಾಪಡೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ ಅಲ್ಲಿ ಅಂತ ರಿಪೋರ್ಟ್ಸ್ ಬಂದಿದೆ. ಸೊ ನಿಮ್ಮ ಯಜಮಾನರು ಜಸ್ಟ್ ಇನ್ ಕೇಸ್ ಕೆಲಸಕ್ಕೆ ಹೊರಟಿದ್ರೆ, ಅಥವಾ ನಿಮ್ಮ ಮನೇಲಿ ತಂದೆ ತಾಯಿ ಯಾರಾದರೂ ಆ ರೋಡ್ಸ್ನಲ್ಲಿ ಟ್ರಾವೆಲ್ ಮಾಡೋರಿದ್ರೆ ಅವರು ಕಾಲ್ ಮಾಡಿ ಬೇರೆ ಆಲ್ಟರ್ನೇಟ್ ರೋಡ್ಸ್ನ ತಗೊಳ್ಳೋದಕ್ಕೆ ನೀವು ಹೇಳ್ಬೋದು. ಸೊ ಇದೇ ಥರ ಇನ್ಫಾರ್ಮೇಷನು ಪ್ಲಸ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಇನ್ಫಾರ್ಮೇಷನ್ ಅಂತಿದ್ದ ಹಾಗೆ ನಮ್ಮ ಕಾರ್ಯಕ್ರಮದ ಫಸ್ಟ್ ಸೆಗ್ಮೆಂಟ್ ಯಾವ್ದಿರುತ್ತೆ ಯೂಶಲಿ? ಮುದ್ರಾ. ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು ಪ್ರತಿದಿನ ಹೊಸ ಮುದ್ರಾನ ತಿಳಿಸ್ಕೊಡ್ತಾನೆ ಇರ್ತಾರೆ. ಪ್ರತಿಯೊಂದು ಮುದ್ರಾ ಅವ್ರು ತಿಳಿಸ್ಕೊಟ್ಟಾಗ ನಮ್ಗೆ ಎಷ್ಟು ಖುಷಿ ಆಗತ್ತಲ್ವಾ. ಈ ತರ ಪ್ರಾಬ್ಲಮ್ ಮುದ್ರಾಯಿಂದನೂ ಸಾಲ್ವ್ ಆಗತ್ತಾ ಅಂತ ಅನ್ಸುತ್ತೆ. ಇವತ್ತು ಗಣಪತಿ ಮುದ್ರಾ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ್ದಕ್ ಮಾಡ್ಬೇಕು ಈ ಗಣಪತಿ ಮುದ್ರಾ, ಹೇಗ್ ಮಾಡ್ಬೇಕು? ಟಿವಿ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿ, ಯಾಕಂದ್ರೆ ಮುದ್ರಾ ಹೇಗ್ ಮಾಡ್ಬೇಕು ಅಂತ ನೀವು ನೋಡ್ತೀರಾ. ನೋಡಿದ್ಮೇಲೆ ಒಂದು ಮಂತ್ರ ಹೇಳ್ಬೇಕಾಗತ್ತೆ. ವಾಲ್ಯೂಮ್ ಜಾಸ್ತಿ ಮಾಡಿದಾಗ ಮಂತ್ರ ಯಾವ್ದು ಅಂತ ಕರೆಕ್ಟಾಗಿ ಕೇಳಿಸ್ಕೊಂಡು ಆ ಮಂತ್ರ ಹೇಳಿ ಮುದ್ರಾ ಮಾಡಿದ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಲಕ್ಷ್ಮೀ ಶ್ರೀನಿವಾಸ್ ಅವರು. ಮುದ್ರಾದಲ್ಲಿ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಊಟ ತಿಂದರೆ ನಮಗೆ ಶಕ್ತಿ ಬರುತ್ತೆ. ಅದು ನಮ್ಮ ಶರೀರದ ಎಲ್ಲ ಅಂಗಾಂಗಗಳಿಗೆ ಹೋಗಿ ಆ ಶಕ್ತಿ ನಮಗೆ ನಗಕ್ಕೆ, ಕೂವಕ್ಕೆ, ಹಳಕ್ಕೆ, ವೆಯ್ಟ್ ಹತ್ತಕ್ಕೆ, ಜಂಪ್ ಮಾಡೋಕ್ಕೆ, ಓಡೋಕ್ಕೆ, ನಡೆಯೋಕ್ಕೆಲ್ಲ ಶಕ್ತಿ ಬರುತ್ತೆ. ಆದರೆ ಮನಸ್ಸಿಗೆ ಶಕ್ತಿ ನಾವು ತಿಂದು ಊಟದಿಂದ ಹೋಗೋದಿಲ್ಲ. ಅದು ನಮ್ಮ ಒಂದು ವಿಲ್ ಪವರ್ ಮೇಲೆ ಬರುತ್ತೆ. ಆ ಶಕ್ತಿಯನ್ನು, ಮನೋನಿಗ್ರಹ ಶಕ್ತಿ, ಆ ಮನಸ್ಸನ್ನು ನಿಗ್ರಹಿಸುವಂಥ ಶಕ್ತಿಯನ್ನು ಬರಬೇಕು ಅಂದರೆ ಮುದ್ರಾಶಾಸ್ತ್ರದಲ್ಲಿ ಹಲವಾರು ಮುದ್ರೆಗಳನ್ನು ಹೇಳಿದೆ. ನಾಗಾರ್ಜುನ ತಂತ್ರಶಾಸ್ತ್ರದಲ್ಲಿ ಗಣಪತಿಗೆ ಸಂಬಂಧಪಟ್ಟಂಥ ಮುದ್ರೆಯಲ್ಲಿ ಈ ಪಾಶ ಅನ್ನೋದು ಕೂಡ ಒಂದು ಮುದ್ರೆ. ಈ ಮುದ್ರೆ ಏನು ವಿಶೇಷ ಅಂದರೆ, ಯಾರಿಗೆ ಬುದ್ಧಿಮಾಂದ್ಯಾದಿ ಪ್ರಯೋಗ, ಬುದ್ಧಿಮಾಂದ್ಯಾದಿ ದೋಷ ಅಂದರೆ ಬಾಲಾರಿಷ್ಟದಲ್ಲೇ ಬುದ್ಧಿ ಭ್ರಮಣೆ ಆಗಿದ್ದರೆ, ಅಥವಾ ಬಿದ್ದು ಬುದ್ಧಿ ಭ್ರಮಣೆ ಆಗಿದ್ದರೆ, ಅಥವಾ ಈ ತಂತ್ರಗಳಿಂದ ಬುದ್ಧಿನ ನಾಶ ಮಾಡಿದರೆ, ಅಥವಾ ಇದಕ್ಕಿದ್ದಾಗೆ ಏನೋ ಔಷಧಿ ತೊಗೊಂಬಿಟ್ಟು ಅಥವಾ ಏನೋ ಕುಡಿದ್ಬಿಟ್ಟು ಬುದ್ಧಿಗೆ ಡ್ಯಾಮೇಜ್ ಆಗಿದ್ದರೆ, ಅಂದರೆ ಬುದ್ಧಿ ಡ್ಯಾಮೇಜ್ ಆಗುತ್ತೆ ಅಂತಂದರೆ ನಮಗೆ ಬುದ್ಧಿ ಶಕ್ತಿ ಕಮ್ಮಿ ಆದಾಗ, ಬುದ್ಧಿಗೆ ಒಂದು ಎನರ್ಜಿ ಬೇಕು, ಆ ಶಕ್ತಿ ಬೇಕು. ಆ ಶಕ್ತಿ ಕಮ್ಮಿ ಆದಾಗ ನಮಗೆ ನೆನಪಿನ ಶಕ್ತಿ, ಜ್ಞಾನಶಕ್ತಿ, ವಾಕ್ಶಕ್ತಿ, ಬುದ್ಧಿಶಕ್ತಿ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಆದ್ದರಿಂದ ಆ ಶಕ್ತಿ ಬೇಕು ಅಂದರೆ ಈ ಒಂದು ಮುದ್ರಾಶಾಸ್ತ್ರದಲ್ಲಿ ಪಾಶ ಅನ್ನೋ ಒಂದು ಮುದ್ರೆ ಸೃಷ್ಟಿ ಮಾಡಿದ್ದಾರೆ. ಭಾಳ ವಿಶೇಷವಾದದ್ದು. ಇದಕ್ಕೆ ಗಣಪತಿಗೆ ಬೇಕಾದಂಥ ಒಂದು ಮುದ್ರೆ. ಈ ಪಾಶ ಮುದ್ರೆ ಏನು ವಿಶೇಷ ಅಂತಂದರೆ, ಮನಸ್ಸಿನಲ್ಲಿ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು, ಮನಸ್ಸಿನಲ್ಲಿ ಇದ್ದಕ್ಕಿದ್ದಾಗೆ ಚಂಚಲತೆ, ಒಂದು ನಿಮಿಷ ಇಲ್ಲಿ ಕೂತ್ಕೊಳ್ತಾರೆ, ಇನ್ನೆಲ್ಲೋ ಎದ್ದೋಗ್ಬಿಡ್ತಾರೆ, ಸ್ವಲ್ಪ ಮಲ್ಕೋತಾರೆ, ಸ್ವಲ್ಪ ಓದ್ತಾರೆ, ಸ್ವಲ್ಪ ಬಿಸಾಕ್ಬಿಡ್ತಾರೆ, ಇನ್ನೆಲ್ಲೋ ಹೋಗ್ತಾರೆ. ಅವ್ರು ಸ್ಥಿರತೆಯಾಗಿ ಇರೋದೇ ಇಲ್ಲ, ಒಂದು ಕಡೆ ನಿಶ್ಚಲವಾಗಿ, ಅಂದರೆ ಯಾವುದೇ ರೀತಿ ನಿರ್ಧಾರವ ತಗೊಳ್ಳೋಕ್ಕೂ ಕೂಡ ಅಶಕ್ತರಾಗಿರ್ತಾರೆ. ಇಂಥ ಚಂಚಲ ಮನಸ್ಸುಳ್ಳವರಿಗೆ ಶಕ್ತಿ ಕಮ್ಮಿ ಆಗಿರುತ್ತೆ. ಅವರಿಗೆ ಮಂತ್ರ ಪ್ರಯೋಗ ಮಾಡಿ ಅವರು ವೀಕ್ ಮಾಡಿಬಿಟ್ಟಿರ್ತಾರೆ. ಅಂಥವರಿಗೆ ಈ ಪಾಶ ಮುದ್ರೆ ಬಹಳ ಪ್ರಬಲವಾದಂಥ ಮುದ್ರೆ. ಅದು ಹೇಗೆ ಅಂದರೆ ನೋಡಿ, ನಮ್ಮ ಎರಡು ಹಸ್ತಗಳನ್ನು ತಗೊಳ್ಳೋದು, ಈ ಎರಡು ಹಸ್ತಗಳನ್ನು ತಗೊಂಡ್ಬಿಟ್ಟು ನಮ್ಮ ಈ ತೋರು ಬೆರಳು ತರ್ಜನಿ ಇದನ್ನು ಲಾಕ್ ಮಾಡೋದು. ಹೀಗೆ ಲಾಕ್ ಮಾಡಿಬಿಟ್ಟು ಇನ್ನು ಉಳಿದ 3 ಬೆರಳಿದೆಯಲ್ಲ, ಆ 3 ಬೆರಳನ್ನು ಈ ಶುಕ್ರ ಪರ್ವದ ಮೇಲೆ, ಶುಕ್ರ ಅಂದರೆ ಈ ಜಾಗ, ಶುಕ್ರ ಪರ್ವದ ಮೇಲೆ ಇಟ್ಟು ಈ ಹೆಬ್ಬೆಟ್ಟನ್ನು 3 ಬೆರಳಲ್ಲಿ ಪ್ರೆಸ್ ಮಾಡಬೇಕು. ಹೀಗೆ ಇನ್ನೊಂದು ಸಲ ತೋರಿಸ್ತೀನಿ. ನಮ್ಮ ತೋಡು ಬೆರಳು ಒಂದು ಬಿಟ್ಟು ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಮಧ್ಯಮ, ಅನಾಮಿಕ, ಕನಿಷ್ಠ ಈ 3ಅನ್ನು ಶುಕ್ರ ಪರ್ವದ ಮೇಲೆ ಪ್ರೆಸ್ ಮಾಡಿ ಹೆಬ್ಬೆಟ್ಟನ್ನು ಲಾಕ್ ಮಾಡಬೇಕು. ಹೀಗೆ ಮಾಡಿಬಿಟ್ಟು ಈ ತೋಳು ಬೆರಳನ್ನು ಒಂದು ಲಾಕ್ ಮಾಡೋದಕ್ಕೆ ಪಾಶ ಮುದ್ರಾ ಅಂತ ಕರೀತಾರೆ. ಪಾಶ ಮೈಂಡ್ನ ಲಾಕ್ ಮಾಡಿದರೆ ಬಿಚ್ಚುತ್ತಾರೆ. ಎಂಥ ಮಂತ್ರವಾದಿ ಏನೇ ಮಂತ್ರ ಮಾಡಿದರೂ ಅವನ ಬುದ್ಧಿ ಭ್ರಮಣೆ ಆಗಲಿ, ಅವನ ಶಕ್ತಿ ಕಮ್ಮಿ ಆಗಲಿ ಅಂದರೆ, ಮೈಂಡ್ ಪವರ್ ಕಮ್ಮಿ ಆಗಿದ್ರೆ ಇದನ್ನು ಮಾಡಿಬಿಟ್ರೆ, ಈ ಲಾಕ್ ಮಾಡಿಬಿಟ್ರೆ ಅದು ಯಾರು ಮಂತ್ರ ಮಾಡಿದ್ರು ಅವ್ರಿಗೆ ರಿವರ್ಸ್ ಆಗಿಬಿಡುತ್ತೆ. ಅಷ್ಟು ಪವರ್ಫುಲ್ ಈ ಪಾಶ ಮುದ್ರಾ. ಇದನ್ನು ಮನಸ್ಸಿನಲ್ಲಿ ಇರತಕ್ಕಂಥ ಗೊಂದಲ, ಕಲಹ, ಮತ್ತು ನಾವು ಮನೇಲಿ ಯಾವಾಗಲೂ ಜಗಳ ಆಡ್ತಿದ್ರೆ, ಆಫೀಸು ತುಂಬ ಗಲಾಟೆ ಮಾಡ್ಕೋತಾ ಇದ್ದರೆ, ನಮಗೆ ನಾವು ಬೈಕೋತಾ ಇದ್ದರೆ, ಮಲಗಿದ್ದಾಗ ಮಾತಾಡ್ಕೊಳ್ತಿದ್ರೆ, ಹುಣ್ಣಿಮೆ ಅಮಾವಾಸ್ಯದಲ್ಲಿ ಬೆಚ್ಚಿ ಬಿದ್ದರೆ, ಹುಣ್ಣಿಮೆ ಅಮಾವಾಸ್ಯದಲ್ಲಿ ನಮಗೆ ನಾವು ಮಾತಾಡ್ಕೊಳ್ತಿದ್ರೆ, ಈ ಮುದ್ರೆ ಮಾಡೋದ್ರಿಂದ ಭಾಳ ವಿಶೇಷವಾದ ಫಲಪ್ರಾಪ್ತಿ ಆಗ್ತದೆ. ಇದಕ್ಕೆ ಶಕ್ತಿ ಮುದ್ರಾ ಅಂತಲೂ ಕರೀತಾರೆ. ಇದಕ್ಕೆ ಪಾಶ ಮುದ್ರಾ ಅಥವಾ ಶಕ್ತಿ ಮುದ್ರಾ.
ಇದಕ್ಕೊಂದು ತಂತ್ರಶಾಸ್ತ್ರದಲ್ಲಿ ಒಂದು ಮಂತ್ರ ಹೇಳಿದ್ದಾರೆ. ಓಂ ಹ್ರೀಂ ಗ್ರೀಂ ಹೀಂ ಶಕ್ತಿ ವಿನಾಯಕಾಯ ನಮಃ. ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ವಿನಾಯಕಾಯ ನಮಃ. ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ವಿನಾಯಕಾಯ ನಮಃ. ಇನ್ನೊಂದ್ಸಲ ಹೇಳ್ತೀನಿ, ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ವಿನಾಯಕಾಯ ನಮಃ. ಈ ಮಂತ್ರ ಹೇಳ್ಕೊಂಡು ಈ ಮುದ್ರೆನ ದಿನ 15 ನಿಮಿಷ ಹೇಳ್ಕೊಂಡ್ರೆ ಅಗಾಧವಾದ ಮೆಮೊರಿ ಪವರು, ಏಕಾಗ್ರತೆ ಮತ್ತು ಮೈಂಡಲ್ಲಿ ಓಡಾಡುವಂಥ ಚಂಚಲತೆ, ಏನೇನೋ ಅನ್ವಾಂಟೆಡ್ ಥಾಟ್ಸ್ ಅಂತೀವಲ್ಲ ಅವೆಲ್ಲ ಕಮ್ಮಿಯಾಗಿ ಮನಸ್ಸು ಹಗುರು ಮಾಡಿ, ಊಟ ಇಲ್ದವ್ರು ಪರವಾಗಿಲ್ಲ ಮನಸ್ಸಿಗೆ ಒಳ್ಳೆ ಊಟ ಕೊಡುತ್ತೆ ಈ ಮುದ್ರೆ. ಭಾಳ ವಿಲ್ ಪವರು. ಆದ್ದರಿಂದ ಮೈಂಡಲ್ಲಿ ಸಬ್ಕಾನ್ಷಿಯಸ್ ಮೈಂಡು ಮತ್ತು ಕಾನ್ಷಿಯಸ್ ಮೈಂಡು ಏಕಕಾಲದಲ್ಲಿ ವರ್ಕ್ ಮಾಡುತ್ತೆ. ಆದ್ದರಿಂದ ಈ ಮುದ್ರೆ ಭಾಳ ವಿಶೇಷವಾದದ್ದು. ಇನ್ನೊಂದು ಸಲ ಹೇಳ್ತೀನಿ, ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ವಿನಾಯಕಾಯ ನಮಃ. ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ವಿನಾಯಕಾಯ ನಮಃ. ಈ ಮುದ್ರೆನ ಪ್ರತಿನಿತ್ಯ ಮಾಡಿ, ಇದರ ಫಲ ನೀವೇ ಅನುಭವಿಸಿದ್ರೆ ಅದು ಎಷ್ಟು ಸುಖ ಸಿಗುತ್ತೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆಯನ್ನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಇದು ಇವತ್ತು ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಟ್ಟಂತಹ ಶಕ್ತಿ ಮುದ್ರಾ. ಮರಿಬೇಡಿ, ಇದನ್ನ ಮಾಡಿ. ಕೊನೆಯಲ್ಲಿ ಅವ್ರೊಂದು ಮಾತು ಹೇಳಿದ್ರು ಗೊತ್ತಾ, ಇದನ್ನ ಮಾಡೋದ್ರಿಂದ ಅದೆಷ್ಟು ಸುಖ ಸಿಗತ್ತೆ ಅಂದ್ರೆ ಹೇಳೋದಕ್ಕೆ ಅಸಾಧ್ಯ ಅಂತ. ಸುಖಕ್ಕೋಸ್ಕರನೇ, ಸಂತೋಷವಾಗಿರೋಕ್ಕೋಸ್ಕರನೇ ನಾವು ಬದುಕ್ತಾ ಇರೋದು. ಅಸಾಧ್ಯವಾದಷ್ಟು ಸುಖ ಸಿಗತ್ತೆ ಅಂದ್ರೆ ಯಾಕೆ ಈ ಮುದ್ರೆ ಮಾಡಬಾರ್ದು ನೀವು? ಶಕ್ತಿ ಮುದ್ರಾ ಮಾಡಿ, ಜೊತೆಗೆ ಯಾವ ಸ್ತೋತ್ರ ಹೇಳ್ಕೋಬೇಕಾಗತ್ತೆ ಇದನ್ನ ಮಾಡ್ಬೇಕಾದಾಗ ಗೊತ್ತಾಯ್ತು. ಪ್ರತಿ ದಿನ ಹೀಗೆ ಒಂದೊಂದು ಹೊಸ ಹೊಸ ಮುದ್ರಾ ನಾವು ನಿಮ್ಗೆ ತಿಳಿಸ್ಕೊಡ್ತಾನೆ ಇರ್ತೀವಿ. ಒಂದಲ್ಲ ಎರಡಲ್ಲ, 118 ಮುದ್ರಗಳನ್ನ ಬಲ್ಲವರು ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು. 118 ಅಂತಿದ್ದ ಹಾಗೆ ಈ ಸಂಖ್ಯೆಗಳ ಜೊತೆ ಆಟ ಆಡೋರು ಯಾರು ಹೇಳಿ? ಆರ್ಯವರ್ಧನ್ ಅವರು. ಸೊ ನಂಬರ್ಸ್ ಅಂದ್ರೆ ಅವ್ರಿಗೊಂಥರ ಆಟ ಇದ್ದ ಹಾಗೆ. ಸ್ಪೆಷಲ್ ಗೆಸ್ಟ್ ಕೂತಿದ್ದಾರೆ. ಅಷ್ಟಿಷ್ಟು ಸ್ಪೆಷಲ್ ಅಲ್ಲ ಇವರು, ಇಡೀ ಪ್ರಪಂಚದಲ್ಲೇ ಇವಾಗ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಸಂಖ್ಯೆಗಳ ಜೊತೆ ಆಟ ಆಡುವಂತಹ ನಿಮ್ಮ ನೆಚ್ಚಿನ ದ ಒನ್ ಅಂಡ್ ಓನ್ಲಿ ಆರ್ಯವರ್ಧನ್ ಅವರಿಗೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿವಿಗೆ ಶರಣಂದೆ, ಗುರುವಿಗೆ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನೀವು ಸಮಸ್ತ ಅಭಿಮಾನಿಗಳು ಅಂತಿದ್ದ ಹಾಗೆ ನಿಮ್ಮ ಸಮಸ್ತ ಅಭಿಮಾನಿಗಳು ಕೂಡ ಆರ್ಯವರ್ಧನ್ ಅವ್ರ ಹತ್ರ ಮಾತಾಡ್ಬೇಕು, ಆರ್ಯವರ್ಧನ್ ಅವ್ರನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆರ್ಯವರ್ಧನ್ ಅವರ ಅಭಿಮಾನಿಗಳಿಗೆ ಒಂದು ಸ್ಮಾಲ್ ಬಿಟ್ ಆಫ್ ಇನ್ಫಾರ್ಮೇಶನ್. ಇವರ ಫುಲ್ ಹೆಸರನ್ನ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ನಾವು ರಿವೀಲ್ ಮಾಡ್ತಿದೀವಿ. ಇವರ ಸಂಪೂರ್ಣ ಹೆಸರು, ಫುಲ್ ಹೆಸರು ಆರ್ಯವರ್ಧನ್ ಹಾಸನ್ ಅಂತ. ಸರ್ ಹೇಳ್ತಿದ್ರು ಇವತ್ತು ಒಳ್ಳೆ ದಿನ, ಇವತ್ತೇ ನನ್ನ ಫುಲ್ ಹೆಸರನ್ನ ಹೇಳಿ ನೀವು ಅಂತ. ಸೊ ಆರ್ಯವರ್ಧನ್ ಹಾಸನ್ ಅವ್ರ ಜೊತೆ ಸೌಜನ್ಯ ಬೆಂಗಳೂರು. ಹೌದು, ನೀವು ನೋಡ್ತಾ ಇರೋದು ಜಿ ಕನ್ನಡ. ಸರ್ ಮೊದಲನೇದಾಗಿ ಇವತ್ತು 24ನೇ ತಾರೀಕು ಹೇಗಿದೆ ಇವತ್ತಿನ ದಿನ? ಯಾಕಂದ್ರೆ ನೆನ್ನೆ ಹೇಳ್ತಿದ್ರಿ ನೀವು ಇನ್ ಮುಂದೆ ಪ್ರತಿದಿನ ನೀವು ಯಾವ ಬಣ್ಣ ಹಾಕೋಬೇಕು ಅಂತ ನಾನು ಹೇಳ್ತೀನಿ. ಆ ಬಣ್ಣದ ಬಟ್ಟೆನ ಹಾಕೊಂಡಾಗ, ಆ ಬಣ್ಣನ ನೋಡಿದಾಗ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ. ಇವತ್ತು ಯಾವ ಬಣ್ಣ, ಕಲರ್ ಆಫ್ ದ ಡೇ ಯಾವ್ದು ಇವತ್ತು? ತುಂಬಾ ಒಳ್ಳೆ ಕಲರ್, ವೈಟ್, ನೀಲಿ, ರೆಡ್. ಅದಕ್ಕೆ ವೈಟ್ ಗ್ಲಾಸ್ ಇಟ್ಕೊಂಡು ಕೂತಿದ್ದೀನಿ. ವೈಟ್ ಡ್ರೆಸ್ ತುಂಬಾ ಒಳ್ಳೆ ಕಲರ್. ಏನಕ್ಕಂದ್ರೆ ನನಗೆ ಇವತ್ತಿನಷ್ಟು ಒಳ್ಳೆ ದಿನ ನಾನು ಕಾಸು ಕೊಟ್ಟರು ಸಿಗಲ್ಲ. 1 ಕೋಟಿ ಕೊಟ್ಟರು ಕೂಡ ಇಂಥ ಒಂದು ಡೇಟ್ ಸಿಗಲ್ಲ. ನಾನು ಇವತ್ತು ಬೆಳಗ್ಗೆಲೆ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಮಾರ್ಕೆಟ್ ಹತ್ರ ಬರ್ತಾ ಇದ್ದೀನಿ, ಒಬ್ರು ಕಾರು ನಾನು ನೋಡ್ಬಿಟ್ಟು ಓಡಾಡ್ಬಿಟ್ಟು ಒಂದು ಹೂವಿನ ಗೊಂಚಿ ತಗೊಬಂದ್ಬಿಟ್ಟು ಕೊಟ್ಟರು ಲೇಡೀಸು. ಕೊನೆಗೆ ನನಗೆ ನನ್ನ ಕಾರ್ಡ್ಗಳೆಲ್ಲ ಇಡಲ್ಲ. ನಾನು ಕೊನೆಗೆ ಇದೊಂದು ಫೈಲ್ ಕೊಟ್ಟೆ, ಇದ್ರಲ್ಲಿ ಎಲ್ಲ ಇದೆ ಬಹಳ. ಇದ್ರಲ್ಲಿ ಏನಂದ್ರೆ ಜ್ಯೋತಿಷಿಗೆ ಏನ್ ಬೇಕು ಅಷ್ಟು ಸರ್ವಸ್ವ ಇದರಲ್ಲಿದೆ. ಎತ್ಬಿಟ್ಟು ಕೈ ಕೊಟ್ಟೆ. ಅವರು ನಿಮ್ಮ ಪ್ರೋಗ್ರಾಮ್ ನೋಡ್ದಲ್ಲ ಎಲ್ಲೂ ಹೋಗಲ್ಲ ಅಂದ್ರು. ಏನಕ್ಕಂದ್ರೆ ನನಗೆ ಗೊತ್ತು ಇವತ್ತು ನನಗೆ ಬಹಳ ಒಳ್ಳೆ ದಿವಸ ಅಂತ. ಅದಕ್ಕೆ ಒಂಚೂರು ಲೇಟ್ ಆಯ್ತು ಇವತ್ತು ನೀವು ಸ್ಟುಡಿಯೋಗೆ ಬಂದಿದ್ದು. ಏನಕ್ಕೆ ಇಷ್ಟೊಂದು ಒಳ್ಳೆ ದಿನ ಅಂದ್ರೆ, ಇನ್ನು ಇವತ್ತುವರೆಗೂ ಬರೀ ಡೇಟ್ ಬಗ್ಗೆ ಹೇಳ್ತಿದ್ದೀನಿ, ಸೆಕೆಂಡ್ ಹಾಫ್ ಡೇಟ್ ಬಗ್ಗೆ ಹೇಳ್ತೀನಿ. ಅದನ್ನ ಫಾಲೋ ಮಾಡಿದ್ರೆ ಇನ್ನೂ ರಿಸಲ್ಟ್ ಜಾಸ್ತಿ ಬರುತ್ತೆ. ಇವತ್ತು ಪೆನ್ನು ಪೇಪರ್ ತಗೊಂಡು ಕುತ್ಕೊಳ್ಳಿ. ಆಮೇಲೆ ಬಹಳ ಬಹಳ ಒಳ್ಳೆ ದಿವಸ. ಇಂಥ ಒಂದು ಡೇಟಲ್ಲಿ ಮಕ್ಳು ಹುಟ್ರೆ ಯಾರು ಕೂಡ ಅವ್ರ ಮನೇಲಿ ಬಡತನನೇ ಬರಲ್ಲ. 9 and 6 and 3 ಕಾಂಬಿನೇಷನ್. ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಇವ್ರದೆಲ್ಲ 24ರಲ್ಲಿ ಹುಟ್ಬಿಟ್ರೆ ತುಂಬಾ ಶ್ರೀಮಂತ ಅಂತ ತಿಳಿದವ್ರ ಜನ. ಆದ್ರೆ ಎಲ್ಲವನ್ನೂ ಕೌಂಟ್ ಮಾಡಿದಾಗ 3 ಬಂದ್ರೆ ಅದು ಡೆಡ್ ಆಪೋಸಿಟ್ ನಂಬರ್. ಆದ್ರೆ 3 ಬಂದ್ರೆ ವಿಪರೀತ ರಾಜಯೋಗ ಬರುತ್ತೆ. ಏನಕ್ಕಂದ್ರೆ ಶುಕ್ರ ಎಷ್ಟು ರಿಸಲ್ಟ್ ಕೊಡ್ತಾನೆ ಸಕ್ಸಸ್, ಅದೇ ತರ ಗುರುನು ಕೂಡ ಕೊಡ್ತಾನೆ. ಇವ್ರಿಗೆ ಏನಪ್ಪಾ ಅಂದ್ರೆ ಒಳ್ಳೆ ನೇಮು 18 ಬರೋಂಥ ನೇಮ್ ನಂಬರ್ನೇ ಇಡಬೇಕು. ತುಂಬಾ ಸಕ್ಸಸ್ ಕಾಣ್ತಾರೆ ಈ ನೇಮ್ ನಂಬರ್ ಎಲ್ಲ 18 ಬಂದ್ರೆ. ಆಮೇಲೆ ಇಂದ ನೋಡಿ 6ನೇ ತಾರೀಕು ಹುಟ್ಟಿರೋರಿಗೆ 15ನೇ ತಾರೀಕು ಕೊಡ್ತಾರೆ, ಅಷ್ಟೊಂದು ಸಕ್ಸಸ್ ಕೊಡಲ್ಲ. ಬೇಕಾದ್ರೆ ಬರೀ 6ನೇ ತಾರೀಕು ತುಂಬಾ ತೊಂದರೆ ಮಾಡುತ್ತೆ. ಬರೀ 6ನೇ ತಾರೀಕು ಶ್ರೀಶಾಂತ್ ಹೆಸರು ತುಂಬಾ ತೊಂದರೆ ಕೊಡ್ತು. 15ನೇ ತಾರೀಕಿಗೆ ಪರವಾಗಿಲ್ಲ. 24ನೇ ತಾರೀಕುವರೆಗೆ ಇಂದ ನೇಮ್ ಬಂದ್ಬಿಟ್ರೆ ತುಂಬಾ ರಾಜಯೋಗ ಬರುತ್ತೆ. ಅದರಲ್ಲೂ ಕೂಡ ನೋಡಿ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ರಾಜ್ಕುಮಾರ್ ಅವರು ಕೂಡ ಸಂಪತ್ಗೆ ಸ್ವಲ್ಪ ಫಸ್ಟ್ ಸಿನಿಮಾ ಅವ್ರೇನು ಹಾಡು ಹೇಳಿದ್ದಲ್ವಾ, ಯಾರೇ ಕೂಗಾಡಲಿ ಅಂತ ಒಂದು ಅಲ್ಲ ಆನೆ. ಹೌದು, ಇದು ನೋಡಿ ಅದೇ ಲೆಟ್ರು. ಆಮೇಲೆ ಅವರು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂಥದ್ದು ಕೂಡ ಶಂಕರ್
ಯಾವ ಸಿನಿಮಾ ಅದು? ಯಾವ್ದು ಸರ್? ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಹೌದು, ಅವ್ರ ಬ್ಯಾನರಲ್ಲಿ ಬಂತು. ಹಾ. ಶಂಕರ್ ಗುರುನೋ ಏನೋ ಒಂದು ಸಿನಿಮಾ, ಅದು ಕೂಡ ಶಂಕರ್ ಗುರು. ಶಂಕರ್ ಗುರು, ಅದು ಕೂಡ ಎಸ್ ಇಂದ ಬರುತ್ತೆ. ಈ ಎಸ್ ಅನ್ನೋ ಹೆಸರು 24 ಅನ್ನೋ ನಂಬರ್ಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಡೇಟಲ್ಲಿ ಹುಟ್ಟೋರಿಗೆ ಯಾರ್ಯಾರು ತುಂಬಾ ಚೆನ್ನಾಗಿರುತ್ತೆ, ಯಾವ್ಯಾವ ನಕ್ಷತ್ರಗೂ ತುಂಬಾ ಚೆನ್ನಾಗಿದೆ. ಇವತ್ತಿನ ಡೇಟ್ ಮಕ್ಳು ಹುಟ್ಟಕ್ಕೆ ಭಾಳ ಪುಣ್ಯ ಮಾಡ್ಬೇಕು. ಆದರೆ ಇನ್ನೂ ಒಂದು ಸ್ವಲ್ಪ ದಿವಸ ನೋಡಿ, ರಾಹು ಮತ್ತು ಶನಿ ಮತ್ತು ಶುಕ್ರ 3 ಗ್ರಹನೂ ಕೂಡ ಒಂದೇ ನಕ್ಷತ್ರದಲ್ಲಿ ಪಾಸ್ ಆಗ್ತವ್ರೆ. ಈ ನಕ್ಷತ್ರದಲ್ಲಿ ಫಾಲೋ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಸೆಕ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಮ ಮಕ್ಕಳನ್ನ ದಯವಿಟ್ಟು ಸ್ಕೂಲಿಗೆ ಕರ್ಕೊಬರೋದು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ. ನಾನು ನಿನ್ನೆ ಹೇಳಿದೆ 5 ಯಾರು ಮದುವೆ ಆಗಬಾರ್ದು, ತುಂಬ ತೊಂದರೆ ಅಂತ. ನಿನ್ನೆ ನೋಡಿ 6 ವರ್ಷ ಡೇಂಜರ್ ನಂಬರ್ ಅಂತಿದೆ. 6ನೇ ಕ್ಲಾಸ್ ಹುಡುಗಿ ಒಂದು ಗಂಡು ಮಗು ಹುಟ್ಟಿದ್ದು ನಿನ್ನೆ. 6ನೇ ಕ್ಲಾಸ್ ಹುಡುಗಿ ಒಂದು ಗಂಡು ಮಗು ಹುಟ್ಟಿದ್ದೆ. ಎಲ್ಲ ಒಂದು ವಿಷಯ ನಿನ್ನೆ ಕೂಡ ನೋಡೋಂಥವ್ರಿಗೆ ಓದೋಂಥವ್ರು ಇವತ್ತಿನ ಬೆಳಗ್ಗೆ ಬರೀ ಮಕ್ಕಳ ಬಗ್ಗೆ ತೊಂದರೆ ಆಗಿರೋದು. ಅಂದರೆ ಒಬ್ಬ ಹುಡುಗ 15 ವರ್ಷದವನು 10 ವರ್ಷ ಹುಡುಗಿನಿಗೆ ಒಂದು ತೊಂದರೆ ಮಾಡಿದ್ದಾನೆ. ಅದು ಸ್ಕೂಲ. ಏನಕ್ಕಪ್ಪ ಅಂದರೆ ಈ ನಂಬರಲ್ಲಿ ನಾನು ಮದುವೆ ಮಾಡ್ಬಾರ್ದು ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ನಿನ್ನೆ ನಾನು ಹೇಳಿದ್ದು ಇವತ್ತು ನೀವು ತೆಗೆದು ನೋಡಿದ್ರೆ ಅದ್ರ ರಿಸಲ್ಟ್ ಎಲ್ಲ ಸಿಗುತ್ತೆ. ಒಂದು ನಂಬರ್ಗಿರೋ ಒಂದು ಕ್ವಾಲಿಟಿ ಇರುತ್ತೆ. ಆಮೇಲೆ ಈ 24ನೇ ತಾರೀಕು ಸ್ವಲ್ಪ ಜಗತ್ತಲ್ಲಿ ಭಾಳ ಒಳ್ಳೆಯರು. ಈ 24ನೇ ತಾರೀಕು ಹುಟ್ಟೋರು ಭಾಳ ಒಳ್ಳೆಯರು. ಇವ್ರು ಕುಟುಂಬನ ಭಾಳ ಇಷ್ಟ ಬೀಳೋರು. ಇವ್ರಿಗೆ ಒಂದೇ ಏನಪ್ಪ ಅಂದ್ರೆ ಇವ್ರಿಗೆ ಒಂದನ್ನು ಕೂಡ ಕೆಟ್ಟ ಬುದ್ಧಿಲ್ಲ. ಒಂದೇ ಒಂದು ಸ್ವಲ್ಪನೂ ಕೆಟ್ಟ ಬುದ್ಧಿ ಬರಲ್ಲ. ಸ್ವಲ್ಪ ಸೆಕ್ಸ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ದಯವಿಟ್ಟು ಹೆಣ್ಮಕ್ಳು ಹುಟ್ಟಿದ್ರೆ ಈ ಡೇಟಲ್ಲಿ ಗಂಡು ಮಕ್ಳು ಹೆಚ್ಚಾಗಿ ಅವ್ರನ್ನೇ ಪ್ರೀತಿ ಮಾಡಬೇಕು. ಗಂಡು ಮಕ್ಳು ಹುಟ್ಟಿದ್ರೆ ಹೆಣ್ಮಕ್ಳು ಮದುವೆ ಆದರೆ ಆ 24ನೇ ತಾರೀಕು ಹುಟ್ಟೋರನ್ನ ಹೆಚ್ಚಾಗಿ ತುಂಬ ಪ್ರೀತಿ ಮಾಡಬೇಕು. ಪ್ರೀತಿ ಏನಾದ್ರು ಕಮ್ಮಿ ಮಾಡಿದರೆ ಆಮೇಲೆ ನಿಮ್ಗೆ ಕಷ್ಟ ಆಗುತ್ತೆ. ನನ್ನ ಅರ್ಥ ಆಗಿರುತ್ತೆ ನಿಮ್ಗೆ ಹೇಳಿರೋದು. ದಯವಿಟ್ಟು ಈ ಡೇಟಲ್ಲಿ ಹುಟ್ಟೋರನ್ನ ಹುಡುಗಿ ಆಗ್ಲಿ ಹುಡುಗಾಗ್ಲಿ ತುಂಬಾ ಅವ್ರನ್ನ ಹಚ್ಕೋಬೇಕು. 24ನೇ ತಾರೀಕು ಅವ್ರೇನಾದ್ರು ಹುಟ್ಟಿದ್ರೆ ಅವ್ರಿಗೆ ನಾವು ಸಾಧ್ಯವಾದಷ್ಟು ಜಾಸ್ತಿ ಪ್ರೀತಿ ಕೊಡ್ತಾ ಇರ್ಬೇಕು. ಅವ್ರ ಪಕ್ಕದಲ್ಲೇ ಇರಬೇಕು. ಇಲ್ಲ ಇರಿ ಏನೋ ಮನೆಯವ್ರು ಏನೋ ಮಾಡ್ತಾರೆ ಅಂತ ನೀವು ಸೈಡಿಗೆ ಬರೋದು ನಿಮ್ಗೆ ತೊಂದರೆ ಆಗುತ್ತೆ. ಆಮೇಲೆ ಬೇರೆ ಪ್ರೀತಿ ತೋರಿಸ್ತಾರೆ. ಬೇರೆ ತೋರಿಸ್ಬಿಟ್ಟು ಅತ್ಲೇ ಹೋಗ್ಬಿಡ್ತಾರೆ. ಏನಕ್ಕೆ ನಂಬರ್ಲ ಕ್ವಾಲಿಟಿ ಇರುತ್ತೆ. ಇವತ್ತು ಭರಣಿ ಪುಬ್ಬ ಪೂರ್ವಾಷ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೆ ತುಂಬಾ ರಾಜಯೋಗ ದಿನ. ಅದೇ ತರ ಪುನರ್ವಸು ವಿಶಾಖ ಪೂರ್ವಭದ್ರ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೆ ಇವತ್ತು ಏನ್ ನೆನ್ಸ್ಕ, ಅದರಲ್ಲೂ ಕೂಡ 5ನೇ ತಾರೀಕು 6ನೇ ತಾರೀಕು 9ನೇ ತಾರೀಕು 8ನೇ ತಾರೀಕು 7ನೇ ತಾರೀಕು ಹುಡ್ತವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವತ್ತು ತುಂಬ ಸ್ವಲ್ಪ ಸಾಧಾರಣವಾಗಿ ಸ್ಲೋ ಆಗಂಥವ್ರು ಯಾರಪ್ಪ ಅಂದರೆ ಭಾಳ ಡೇಂಜರ್ ನಂಬರ್ ಅಂದರೆ 3, 12, 21 ಇವತ್ತು ತುಂಬ ಡೇಂಜರ್ ದಿನ. ಜೊತೆಗೆ ನೀವು ಈ ನಂಬರ್ಸ್ ಬಗ್ಗೆ ಹೇಳ್ತಾ ಇವತ್ತಿನ ದಿನ ನಕ್ಷತ್ರ ಎಲ್ಲ ಹೇಳ್ತೀರಾ, ಟೈಮ್ಗೂ ಅದು ಅನ್ವಯಿಸುತ್ತಾ? ಫಾರ್ ಎಕ್ಸಾಂಪಲ್ 3 ಗಂಟೆ 4 ಗಂಟೆ ಇವತ್ತು 5 ಗಂಟೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದು ಓರೆ ಚಾರ್ಟ್ ಅಂತ ಇದೆ, ಇದ್ರಲ್ಲೂ ಇದೆ. ಅದರಲ್ಲಿ ಒಂದು ಏನಪ್ಪಾ ಅಂದ್ರೆ ನೋಡಿ, ನೀವು ಒಂದು ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ನಾನು ಹುಟ್ಟಿರೋದು 4 ಗಂಟೆ, ನನಗೆ ಅನುಭವ ಆಗಿರೋದು. ನನಗೆ 4 ಗಂಟೆ ಹುಟ್ಟಿರೋದು. ನನಗೆ ಯಾವಾಗ್ಲೂ 2 ಗಂಟೆ ಆಗಲ್ಲ, ಯಾವಾಗ್ಲೂ ಆಗ್ಲಿ. ನನಗೆ 2 ಗಂಟೆಲಿ ಇವತ್ತರೆಗೂ ನನ್ನ ಜೀವನದಲ್ಲಿ ಬಹಳ ಮಿರಾಕಲ್ ನಡೆದಿದೆ. ಗಂಟೆಗೂ ಈ ಗಂಟೆಲಿ ಹುಟ್ರೆ ಆ ಗಂಟೆ ಯಾಕಾಗಲ್ಲ, ಇದೆಲ್ಲವೂ ಕೂಡ ನಡೀತವೆ. ಜೊತೆಗೆ ಇವತ್ತು ನೀವು ಯಾವ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಯಾವ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡಬಾರ್ದು ಎಲ್ಲ ಆರ್ಯವರ್ಧನ್ ಅವ್ರ ಹತ್ರ ನಾನು ಕೇಳ್ತೀನಿ, ನೀವು ಕೇಳಿಸ್ಕೋಬಹುದು. ಟೈಮ್ ಎಕ್ಸಾಕ್ಟ್ಲಿ 9 ಗಂಟೆ 3 ನಿಮಿಷ ಆಗಿದೆ. 3 ನಿಮಿಷಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಂಡಿದ್ವಿ. ನಮ್ಮ ಆರ್ಯವರ್ಧನ್ ಅವರ ಡೇಟ್ ಆಫ್ ಬರ್ತ್ ಎಲ್ಲ ಕೂಡಿದಾಗ 9 ಬರುತ್ತೆ. ಅದಕ್ಕೆ ಅವ್ರು 9 ಗಂಟೆಗೆ ಬ್ರೇಕ್ ತಗೊಂಡಿಲ್ಲ, ಯಾಕಂದ್ರೆ 9ಕ್ಕೂ ಆಗಲ್ಲ. ಸೊ ಮುಂದಿನ ಬ್ರೇಕ್ ಅವರೇ ತಗೊಳ್ತಾರೆ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಆರ್ಯವರ್ಧನ್ ಅವ್ರ ಜೊತೆ ಮಾತಾಡೋದಕ್ಕೆ ಸರ್ ಎಂತ ಕೋಇನ್ಸಿಡೆನ್ಸ್, ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ, ರಾಜ್ಕುಮಾರ್ ಅನ್ನೋರೇ ಕಾಲ್ ಮಾಡಿದ್ದಾರೆ ಅಲ್ವಾ? ಸೊ ಹಲೋ ರಾಜ್ಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಸೊ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಧುಗಿರಿಯಿಂದ ಮೇಡಮ್. ಮಧುಗಿರಿ, ಹೌದು. ವೆರಿ ನೈಸ್. ಏನ್ ಫೇಮಸ್ ನಿಮ್ಮೂರಲ್ಲಿ ಮೇಡಮ್? ಏನ್ ಫೇಮಸ್ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಬಿಸಿಲು ಜಾಸ್ತಿ ಮೇಡಮ್. ಬಿಸಿಲು ಎಲ್ಲಾ ಕಡೆನೂ ಫೇಮಸ್, ಇವಾಗ ಮರಗಳೇ ಇಲ್ಲ, ಬಿಸಿಲೇ ಜಾಸ್ತಿ. ಸೊ ಹೇಳಿ, ಯಾರ ಬಗ್ಗೆ ಪ್ರಶ್ನೆ ಕೇಳ್ಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಮೇಡಮ್. ನಿಮ್ ಬಗ್ಗೆ. ಓಕೆ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ ನಮ್ದು ಸ್ಕೂಲ್ ಡೇಟ್ ಇದೆ, ಕರೆಕ್ಟ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. 1/6/73. 1/6/1973. ಹೌದು. 73 ಸರ್. ನಿಮ್ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಆರ್ಯವರ್ಧನ್ ಅವ್ರ ಹತ್ರ. ನಿಮ್ಮ ಪ್ರಶ್ನೆ, ಒಂದು ಪ್ರಶ್ನೆ, ನೇರ ಪ್ರಶ್ನೆ ಏನು? ಯಾವ್ದು ಮಾಡಿದ್ರು ಸಾಕ್ತಾ ಇಲ್ಲ ಕೆಲ್ಸ. ಹೌದು. ಓಕೆ. ಅಮಾವಾಸ್ಯೆ ದಿನ ಹುಟ್ಟಿದ್ದ? ಹೌದು, ಫ್ರೈಡೆ. ಓಕೆ ಓಕೆ ಸರ್, ಈ ತರ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದವರು ಲವ್ ಮಾಡಬೇಕು, ಯಾರು ಮಾಡಿಲ್ವಾ? ಸರ್ ಹೇಳಿ ಸರ್. ಅಲ್ಲ, ನೀವು ಲವ್ ಮಾಡ್ಬೇಕಂತ ಈ ತರ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಯಾರನ್ನೂ ಲವ್ ಮಾಡಿಲ್ವಾ? ಸರ್ ಇದೆ ಸರ್. ಇದೆಯಾ ಸರ್? ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ್ರೆ ಆ ಥರ ಮಾಡ್ತಾರೆ. ಆಮೇಲೆ ನಿಮ್ಮ ಒಂದು ಯಾಕಂದ್ರೆ 219 ಕಾಂಬಿನೇಷನು, ಇವರು ಕೂಡ ಹೇಳಿದ್ರು ನನ್ನ ಬಗ್ಗೆ 9 ಅಂತ. ನನಗೆ ಗೊತ್ತಿರೋ ಹುಡುಗಿನ ಲವ್ ಮಾಡ್ಕೊಂಡು, ಏನಕ್ಕಂದ್ರೆ ನಂದೆಲ್ಲ ಕೂಡಿ 9 ಬರ್ತದೆ. ಆಮೇಲೆ ಎಲ್ಲವೂ ಕೂಡಿ 9 ಬಂದರೆ ಲಾಸ್ಟ್ ನಂಬರ್ ಸ್ವಲ್ಪ ಶತ್ರುಗಳು ಇರ್ತಾರೆ ಸರ್. ಇದು ಅದು ಯಾಕೆ ಈ ನಂಬರ್ ಹುಟ್ಟೋರಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ. ಆಮೇಲೆ ಹೋದ ವರ್ಷ ಎಲ್ಲವನ್ನೂ ಕೌಂಟ್ ಮಾಡಿದಾಗ 2 ಬಂದಿತ್ತೆ ನಿಮ್ಮ ಡೇಟ್ ಆಫ್ ಬರ್ತ್. 6/1/2012 ಕೌಂಟ್ ಮಾಡ್ರೆ ತುಂಬ ಗೊಂದಲ ಇರುತ್ತೆ. ಮುಂದಿನ ವರ್ಷ ತುಂಬ ಚೆನ್ನಾಗಿದೆ. ಮುಂದಿನ ವರ್ಷ ಅಂತ ಸರ್, ಮುಂದಿನ ವರ್ಷ ಅದಕ್ಕೆ ಮುಂದಿನ ವರ್ಷ ನೀವು ಎಲ್ಲೂ ಹೋಗಿ ಕೂಡ ನಿಮ್ಮ ಸಕ್ಸಸ್ ನಿಮ್ಮ ಹಿಂದೆ ಬರುತ್ತೆ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಎಷ್ಟು ಬರುತ್ತೆ ಗೊತ್ತಾ? ಗೊತ್ತಿಲ್ಲ ಸರ್.
53 ಬರುತ್ತೆ. 53 ಸರಿಲ್ಲ. ನಿಮ್ಮ ಮೊಬೈಲ್ ನಂಬರ್ ಎಲ್ಲನೂ ಕೌಂಟ್ ಮಾಡಿದ್ರೆ 39 ಬರೋಂಥ ನಂಬರ್ನ ತಗೊಳ್ಳಿ. ತುಂಬ ಒಳ್ಳೆಯದು. ನಿಮ್ಮ ತುಂಬ ಸಕ್ಸಸ್ ಡೇಟ್ ಆಫ್ ಬರ್ತು 3 ಮತ್ತು 5, 9 ಹೆಚ್ಚಾಗಿ ಡೇಟನ್ನು ಫಾಲೋ ಮಾಡಿ. ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಯಾವಾಗಲೂ ಕೂಡ ಸೂರ್ಯ ನೆನೆಸ್ಕೊಳ್ಳಿ. ಗೋಧಿನ ಸ್ವಲ್ಪ ದಾನವಾಗಿ ಕೊಡ್ತಾ ಬರ್ರಿ. ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಸರ್. ಇವ್ರು ಡೇಟ್ ಆಫ್ ಬರ್ತ್ ಅವ್ರು ಲವ್ ಮಾಡಬೇಕು ನೀವು ಹೇಳಿದ್ರೆ, ಆಮೇಲೆ ಮದುವೆ ಆಗಿರೋರು ಕೇಳಿ ಇನ್ಸ್ಪಿರೇಷನ್ ತಗೊಂಡು ಆಮೇಲೆ ಇವಾಗ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ. ಅವ್ರು ಮದುವೆ ಆಗಿರೋರ್ನ ಲವ್ ಮಾಡ್ಬೇಕಲ್ವಾ? ನಿಮಗೆ ಗೊತ್ತಿಲ್ಲ ಸೌಜನ್ಯವರೇ, ಇಂಥ ವರ್ಷದ ಇವ್ರ ಮೇಲೆ ಸಾವಾಗುತ್ತೆ ಅಂತ ಹೇಳ್ಬೋದು ಈ ನಂಬರನ್ನು. ಅದು ಭಾಳ ಈಸಿ. ಆಮೇಲೆ ಇಂಥ ವರ್ಷನ ಮನೆ ಕಟ್ತಾರೆ ಅಂತ. ಏನಕ್ಕೆ ಅಂದರೆ ಈ ನಂಬರ್ ಹಿಂಗೆ ಬಂದಾಗ ಅದೇ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಓಕೆ, ಇವಾಗ ಒಬ್ಬರಿಗೆ ರಿಸಲ್ಟ್ ಸಿಕ್ಕಿದೆ. ಯಾಕಂದ್ರೆ ಮಹಾರಾಷ್ಟ್ರದಿಂದ ಕಾಲ್ ಮಾಡಿದ್ದಾರೆ, ಕೊಲ್ಲಾಪುರಿಂದ ಲಕ್ಷ್ಮಿ ನೆಲೆಸಿರುವಂತಹ ಜಾಗ. ಸೊ ಅಲ್ಲಿಂದ ಕಾಲ್ ಮಾಡಿದ್ದಾರೆ ರೇವತಿ ಅಂತ. ಹಲೋ, ನಮಸ್ಕಾರ ರೇವತಿ. ಹಲೋ ಮೇಡಮ್. ಸಖತ್ ಖುಷಿ ಆಯ್ತು, ಮಹಾರಾಷ್ಟ್ರದಿಂದ ಕಾಲ್ ಮಾಡಿದ್ದೀರಾ. ನಮಗೂ ತುಂಬಾ ಖುಷಿ ಆಗ್ತಾ. ನನಗೆ ಐ ಆಮ್ ಟ್ರೈಂಗ್ ಫಾರ್ ಮೆನಿ ಡೇಸ್, ಐ ಆಮ್ ನಾಟ್ ಗೆಟಿಂಗ್ ಯುವರ್ ನಂಬರ್. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ರೇವತಿ. ಪ್ರೋಗ್ರಾಮ್ ಹೇಗೆ ಬರ್ತಿದೆ ಅನ್ಸುತ್ತೆ? ನಿಜ ಹೇಳಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಕ್ಚುಲಿ ನಾನು ಟೈಮ್ ಸಿಗಲ್ಲ ಬೆಳಗ್ಗೆ ನೋಡೋದಕ್ಕೆ, ನಾನು ರೆಕಾರ್ಡ್ ಮಾಡಿ ಆಮೇಲೆ ನೋಡ್ತೀನಿ. ಓಕೆ ಓಕೆ. ಬೆಳಗ್ಗೆ ನೋಡಕ್ ಆಗ್ದಿರೋರ್ಗೆ ಮರು ಪ್ರಸಾರ ಏನಾರು ಮಾಡ್ತಾರ ಕೇಳಿ ನೋಡ್ತೀವಿ. ಬಟ್ ಇವಾಗ ಸದ್ಯಕ್ಕೆ ಆರ್ಯವರ್ಧನ್ ಅವ್ರು ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಅಮ್ಮ ನಮಸ್ಕಾರ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ಕಾರ ಸರ್. ನನ್ನ ಡೇಟ್ ಆಫ್ ಬರ್ತ್ 23rd November 23/11 ಹೇಳಿ ರೇವತಿ. 1985. 1985. 28 ವರ್ಷ ಇವಾಗ ನಿಮ್ಗೆ. ಹೌದು ಮೇಡಮ್. 1985. 23/11 1985. ನಿಮ್ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ? ನಿಮ್ ಪ್ರಶ್ನೆ ಏನ್ ರೇವತಿ? ಹಾ, ಆಕ್ಚುಲಿ ನಾನು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ. ಸ್ಕೂಲಿಂದು ಏನ್ ಮಾಡ್ಬೇಕು ಅಂತಿದ್ದೀರಾ? ಸ್ಕೂಲ್ ನರ್ಸರಿ ಪ್ಲೇ ಹೋಮ್ ಮಾಡ್ಬೇಕಂತಾನೆ. ಸಕ್ಸಸ್ ಆಗತ್ತಾ ಅಂತ. ಓಕೆ, ಪ್ಲೇ ಹೋಮ್ ಮಾಡಿದ್ರೆ ಸಕ್ಸಸ್ಫುಲ್ ಆಗತ್ತಾ ಅಂತ. ಅಮ್ಮ ಖಂಡಿತಲೂ ಸಕ್ಸಸ್ ಆಗುತ್ತಮ್ಮ. ತುಂಬ ನಿಮ್ಮ ಮೊಬೈಲ್ ನಂಬರ್ ತುಂಬ ಚೆನ್ನಾಗಿದೆ. ನಿಮ್ಮ ಮೊಬೈಲ್ ನಂಬರ್ ಯಾವುದೇ ಒಂದು ದೋಷ ಇಲ್ಲ, ಕರೆಕ್ಟ್ ತುಂಬ ಚೆನ್ನಾಗಿದೆ ನಿಮ್ಮ ಮೊಬೈಲ್ ನಂಬರಲ್ಲಿ. ಖಂಡಿತಲೂ ಸಕ್ಸಸ್ ಆಗುತ್ತೆ. ತುಂಬ ಖಂಡಿತಲೂ ಇನ್ನೂ ನೀವು ಏನು ನೆನೆಸ್ಕೊಂಡು ಅದಕ್ಕಿಂತ ಸಕ್ಸಸ್ ಆಗುತ್ತೆ. ಆದರೆ ಎಲ್ಲವನ್ನೂ ಕೌಂಟ್ ಮಾಡಿದ್ರೆ ನೇಮ್ ನಂಬರ್ನ 46 ಬರೋಂಥ ನೇಮ್ ನಂಬರ್ ಇಡಬೇಕು. 46 ಬರಬೇಕು. 46 ಬರೋಂಥ ನೇಮ್ ನಂಬರ್ನ ಇಟ್ಟಿದಾಗ ಅದು ಕೌಂಟ್ ಮಾಡಿದಾಗ ನಿಮ್ಮ ಎಲ್ಲ ಸಕ್ಸಸ್ಸು ಕಾಣುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಪಿರಮಿಡ್ 4 ಬರುತ್ತೆ. ಈ 4 ಬರೋದ್ರಿಂದ 46 ಬಂದು ಆ ಸಂಸ್ಥೆ ನೇಮ್ ನಂಬರ್, ಅದು ಪಿರಮಿಡ್ ನಂಬರ್ 3 ಬಂದರೆ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿನ ರೀತಿಯಲ್ಲಿ ನೀವು 14, 15, 23 ಈ ಡೇಟಲ್ಲಿ ಸ್ವಲ್ಪ ಕೆಲಸನ ಅವಾಯ್ಡ್ ಮಾಡಬೇಕು. ನಿಮಗೆ ತುಂಬ ಸಕ್ಸಸ್ ಡೇಟು 15ನೇ ತಾರೀಕು, ಇಲ್ಲ 6ನೇ ತಾರೀಕು, 24ನೇ ತಾರೀಕು ತುಂಬ ರಾಜಯೋಗ ದಿನ. ಎಲ್ಲಕ್ಕಿಂತ ಇನ್ನೂ ತುಂಬ ರಾಜಯೋಗ ದಿನ 1, 10, 19ನೇ ತಾರೀಕಲ್ಲಿ ಆ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರೆ ತುಂಬ ನಂಬರ್ 1 ಆಗುತ್ತೆ. ಸಂಸ್ಥೆ ನೇಮ್ನ 46 ಇಟ್ಟು 1, 10, 19ನೇ ತಾರೀಕಿನ ಒಂದು ಉದ್ಘಾಟನೆ ಮಾಡಿದರೆ ನಂಬರ್ 1 100% ಆಗುತ್ತೆ. ಯಾಕಂದ್ರೆ ನಿಮ್ಮ ಡೇಟಿಗೆ ನೀವು ಕೇಳಿರೋ ಪ್ರಶ್ನೆಗೂ ಕರೆಕ್ಟಾಗಿದೆ. ನೀವು ಕೇಳಿರೋ ಪ್ರಶ್ನೆಗೂ ನಿಮ್ಮ ಈ ಡೇಟಲ್ಲಿ ಹುಡ್ತಾರೆ ಇಂಥ ಕೆಲಸನೇ ಮಾಡಬೇಕು. ಅದನ್ನೇ ಕೇಳಿದ್ರೆ ಖಂಡಿತವೂ ಒಳ್ಳೇದಾಗುತ್ತೆ. ಸರ್, ನೀವು ಹೇಳ್ತಿದ್ರಿ ಕೋಟಿ ರೂಪಾಯಿ ಕೊಟ್ಟರು ಇಂಥ ಡೇಟ್ ಮತ್ತೆ ಸಿಗಲ್ಲ ಅಂತ ಇವತ್ತಿನ ದಿನಕ್ಕೆ. ಸೊ ಕೋಟಿ ರೂಪಾಯಿ ಕೊಟ್ಟರು ನಿಮ್ಮಂಥ ಮೊಬೈಲ್ ನಂಬರ್ ಮತ್ತೆ ಅಂದ್ರೆ ಸಿಗಲ್ಲ ನಿಮಗೆ. ಬಿಕಾಸ್ ಅಪರೂಪಕ್ಕೆ ಆರ್ಯವರ್ಧನ್ ಅವರು ಪರ್ಫೆಕ್ಟ್ ಆಗಿದೆ ಮೊಬೈಲ್ ನಂಬರ್ ಅಂತ ಹೇಳಿದ್ರು. ಕೋಟಿ ರೂಪಾಯಿ ಕೊಟ್ಟರು ಮೊಬೈಲ್ ನಂಬರ್ನ ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ ರೇವತಿ. ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಪ್ಲೇ ಹೋಮ್ ಸ್ಟಾರ್ಟ್ ಮಾಡೋದಕ್ಕೆ. ಇವಾಗ ಇನ್ನೊಬ್ರು ಲೈನಲ್ಲಿ ಇದ್ದಾರೆ, ಶಾಂತ ಅಂತ ಹೆಸರು. ಫಸ್ಟ್ ಮೊಬೈಲ್ ನಂಬರ್ ಅವ್ರದ್ದು ಕೊಡ್ತಾ ಇದ್ದೀನಿ. ಶಾಂತ ಅವರೇ ನಮಸ್ಕಾರ, ಗುಡ್ ಮಾರ್ನಿಂಗ್. ಸರ್, ನನ್ನ ವಾಯ್ಸ್ ಹುಡುಗನ್ ತರ ಕೇಳಿಸ್ತಿದ್ಯಾ? ಹಲೋ ಶಾಂತ ಅವರೇ ನಮಸ್ಕಾರ. ಸರ್ ಮೇಡಮ್ ನಮಸ್ಕಾರ. ಕನ್ಫ್ಯೂಸ್ ಆಗ್ತಿದ್ಯಾ? ನನ್ನ ವಾಯ್ಸ್ ಹುಡುಗನ್ ವಾಯ್ಸ್ ತರ ಕೇಳಿಸ್ತಿದ್ಯಾ? ಇಲ್ಲ ಮೇಡಮ್, ಸಾರಿ. ಸೊ ಇರ್ಲಿ, ಬರಲ್ಲ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಶಾಂತ? ಮೇಡಮ್ ನಾವು ಮೈಸೂರಿಂದ ಮಾಡ್ತಾ ಇದೀವಿ. ಮೈಸೂರು ನಗರಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ. ಮೇಡಮ್ ನಾವು ಇದು ನಮ್ ಜನ್ಮ ದಿನಾಂಕ ಗೊತ್ತಿಲ್ಲ ಮೇಡಮ್. ನಾವು ಮದುವೆ ಡೇಟ್ ಹೇಳ್ತೀವಿ ಮೇಡಮ್. ಖಂಡಿತ ಹೇಳಿ, ನಿಮ್ಮ ಮದುವೆ ಡೇಟ್ ಹೇಳಿ. 11/3/2010 ಮೇಡಮ್. 2010. ಹಾ ಮೇಡಮ್. ಓಕೆ, 3 ವರ್ಷಗಳ ವೈವಾಹಿಕ ಜೀವನ ಪೂರ್ಣಗೊಳಿಸಿದ್ದೀರಾ. ಹೇಗಿದೆ ಇಲ್ಲಿವರೆಗೂ ಜೀವನ? ಹೌದು. ಹಾ ಮೇಡಮ್, 2010. ಹೌದಾ? ಹೇಗಿದೆ ಜೀವನ? ಮೇಡಮ್ ನಮ್ ಜೀವನ ಸ್ವಲ್ಪ ಕಷ್ಟ ಅನ್ಸ್ತಿದೆ ಮೇಡಮ್. ನಮ್ಗೆ ತುಂಬಾನೇ ತೊಂದರೆ ಆಗ್ತೈತೆ. ಓಕೆ, ಅದಕ್ಕೆ ನಾವು ಮದುವೆಯಾಗಿ ಡೇಟ್ ಸರಿ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳ. ಓಕೆ, ನೀವು ಶಾಂತ ಅಂತ ಹೆಸರಿಟ್ಕೊಬಿಟ್ಟು ಇಲ್ಲೊಂದು ನಿಮಿಷ ಶಾಂತಿ ನಿಲ್ದಂಗೆ ಮಾಡಾಕ್ಬಿಟ್ಟಲ್ಲ ನಿರಂಜನ್ ಸೌಜನ್ಯ ಅವರನ್ನ. ಆಮೇಲೆ ಈ ಮದುವೆ ಡೇಟು ಅಷ್ಟೊಂದು ಚೆನ್ನಾಗಿಲ್ಲಮ್ಮ. ಎಲ್ಲ ಕೂಡ 8 ಬರುತ್ತೆ. 8 ಅನ್ನೋ ಒಂದು ಡೇಟಲ್ಲಿ 8, 17, 26ನೇ ತಾರೀಕರು ಯಾರ್ಯಾರು ಮದುವೆ ಮಾಡ್ಕೊಂಡ್ರೆ ಅವ್ರ ಜೀವನ 3 ನಾಮ ಆಗುತ್ತೆ, ತೊಂದರೆಗಳಾಗುತ್ತೆ. ಆಮೇಲೆ ತುಂಬ ಗೊಂದಲಗಳು. ಇದರಲ್ಲಿ ಇನ್ನೂ ಹೇಳಕ್ಕೆ ಹೋಗ್ಬೇಕಂದ್ರೆ ಅಂಥ ವಿಷಯಗಳಿದ್ದಾವೆ, ಹೇಳೋಕ್ಕಾಗಲ್ಲ ನಮ್ಮ ಕೈಲಿ. ಯಾಕಂದರೆ ಸತ್ಯನ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಅನುಭವಿಸ್ತಾ ಇರ್ತೀವಿ. ಅಂದರೆ ಒಂದು ಜಾತಕ ಬಂದಾಗ ಅವ್ರು ನೋಡಿದಾಗ ಅದು 11 ಅಂದರೆ 1 ಬರುತ್ತೆ. ಈ 1 ಬಂದು ಡೇಟನ್ನ ತಿಂಗಳನ್ನ ಎಲ್ಲ ಕೂಡಿದಾಗ 8 ಬಂದರೆ ನೋಡಿ, ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನೇ ಅನ್ಸುತ್ತೆ ಇಂಥ ಮುಹೂರ್ತದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಮದುವೆ ಮುಹೂರ್ತ ಮಾಡಬಾರ್ದು, ಹೊಸಮನೆಗೆ ಹೋಗಬಾರ್ದು. ಇವೆಲ್ಲವೂ ಮುಂದೆ ಒಳ್ಳೇದಲ್ಲ ಅಂತ ಇದ್ರಲ್ಲಿ ಬರ್ದಿದ್ದೀನಿ. ಆಮೇಲೆ ಪ್ರಪಂಚದಲ್ಲಿ ಯಾವತ್ತೇ ಒಂದು ಮಿರಾಕಲ್ ನಡೀಲಿ, ಆಲ್ ಓವರ್ ವರ್ಲ್ಡಲ್ಲಿ ನಡೆಯುವಂಥದ್ದೆಲ್ಲ ನೀವು ಬುಕ್
ನೀವು ಅವತ್ತಾಗಿಸಿ ಬುಕ್ ತೆಗೆದು ನೋಡಿ ಆರ್ಯವರ್ಧನ್ ಬರ್ದಂಗೆ ಆಯ್ತಿದೆ. ಎಲ್ಲೆಲ್ಲಿ ಸುನಾಮಿ ಆಗೋದು ಇನ್ನೊಂದು, ಮತ್ತೆ ಭಾರತ್ ಬಂದಾಗನೆಲ್ಲ 5 ವರ್ಷ ಹಿಂದೆ ಬರ್ತೀನಿ, ಇದ್ರೊಳಗಡೆ ಅಷ್ಟು ಇದೆ. ನನಗೆ ಭಯ ಆಗುತ್ತೆ. ಈ ಫೈಲನ್ನು ನಾನೇ ಪ್ರತಿ ಸಲ ನಾನು ಫಾಲೋ ಮಾಡ್ಬೇಕು, ಇದನ್ನೇ ನಾನು ಫಾಲೋ ಮಾಡ್ತೀನಿ. ನಾನು ಬಂದವರು ಕೂಡ ಇದರಲ್ಲೇ ಬರ್ಕೊಡ್ತೀನಿ. ಮೊಬೈಲ್ ನಂಬರು, ಗಾಡಿ ನಂಬರು, ಅಕೌಂಟ್ ನಂಬರು, ಅವ್ರ ನೇಮ್ ನಂಬರು, ಅವ್ರ ಲೈಫ್ ಪಾರ್ಟ್ನರು, ಮದುವೆಗ ಡೇಟು, ಹಾಕೋ ಕಾಸ್ಟ್ಯೂಮು, ಆ ಟೈಮು ಕೂಡ ಬರಿತೀನಿ ಇದರಲ್ಲಿ. ಇಷ್ಟನ್ನು ಕೂಡ ಬರೆದು ಇದನ್ನು ಕೈ ಕೊಟ್ಟರೆ ನಿಜವಾಗ್ಲೂ ಯಾರೋ ಒಬ್ರು ನಮ್ಮ ಆಫೀಸಲ್ಲಿ ಗೈಡ್ ಮಾಡಾದ್ಮೇಲೆ ಹೊರಗಡೆ ದೇವ್ರ ಮುಗ್ದಂಗೆ ಮುಗಿತಾರೆ ಈ ಫೈಲನ್ನು. ಈ ಫೈಲಲ್ಲಿ ಅಷ್ಟು ಅರಿದಿದೆ. ನಿಮ್ಮ ಮದುವೆ ಡೇಟ್ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಅಮ್ಮ ನೇರಾಗಿ ಬರ್ರಿ ಅಂತ ನಾನು ಹೇಳಲ್ಲ. ಒಳ್ಳೆ ಮುಹೂರ್ತದಲ್ಲಿ ನೋಡಿ ಮದುವೆ ಮಾಡ್ಕೊಳ್ಳಿ. ಯಾವ ಲಗ್ನದಲ್ಲಿ ಭಾಳ ಇನ್ನೊಂದು ಎಲ್ಲರೂ ಕೂಡ ನೋಡಿ ನಂಬರ್ ತುಂಬ ಫೇಮಸ್ ಆಗೈತೆ. ಎಲ್ಲರೂ ಈ ಡೇಟಲ್ಲಿ ಮದುವೆ ಆದಂತಾರೆ. ಇನ್ನು ಮುಂದೆ ಇಂಥ ನಕ್ಷತ್ರ ಇಂಥ ಲಗ್ನದಲ್ಲಿ ಮದುವೆ ಆಯ್ತು ಅಂತ ಹೇಳ್ಬೇಕು. ಅದು ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ಮುಂಚೆ ಜ್ಯೋತಿಷ ಅಂತೀರಾ, ಆದರೆ ನಿಮ್ಮ ಬಾಯಲ್ಲಿ ಬರಲ್ಲ. ಈ ನಕ್ಷತ್ರದಲ್ಲಿ ಮದುವೆ ಆಗಿದ್ದೀನಿ, ಈ ಲಗ್ನದಲ್ಲಿ ಮದುವೆ ಆಗಿದ್ದೀನಿ, ಇಂಥ ದಶೆ ನಡೀತೈತೆ, ಇಂಥ ಭುಕ್ತಿ ನಡೀತೈತೆ ಅಂತ ನೀವು ಸ್ಟಾರ್ಟ್ ಮಾಡ್ಬೇಕು. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಜ್ಯೋತಿಷ ಭಾಳ ಎಮ್ಮರವಾಗಿ ಬೆಳೆದೈತೆ. ಆದರೆ ಅದ್ರ ಜೀವ ಯಾರಿಗೂ ಗೊತ್ತಿಲ್ಲ. ಬರೀ ಟಿವಿ ಮುಂದೆ ಕೂತ್ಕೊಬಿಟ್ಟು ಬೆಳಗ್ಗೆ ಗಂಡನ ಕಾಪಿ ಮಾಡಿಕೊಡ್ತೀರ ಇಲ್ವಾ ಕಣೆ ಗೊತ್ತಿಲ್ಲ. ಇದು ನೋಡ್ತಾ ಇರ್ತೀರ. ನೋಡೋದು ಮುಖ್ಯ ಅಲ್ಲ. ಯಾವ ನಕ್ಷತ್ರ ಯಾವ ಲಗ್ನ ನಿಮ್ಮನ್ನು ಉದ್ಧಾರ ಮಾಡುತ್ತೆ, ಹಾಳು ಮಾಡುತ್ತೆ ಅನ್ನೋದು ಕೂಡ ಇದೆ. ಇಂಥ ಲಗ್ನದಲ್ಲಿ ನೀವು ಕೆಲಸ ಮಾಡಿ ಹಾಳಾಗೋಗ್ಬಿಡ್ತೀರಾ. ಇಂಥ ಲಗ್ನದಲ್ಲಿ ಮಾಡಿ ನೀವು ಉದ್ಧಾರನ ಆಗ್ತೀರಾ. ಅಷ್ಟು ರಿಸಲ್ಟ್ ಇದೆ. ನಂಬರಲ್ಲೂ ಕೂಡ ರಿಸಲ್ಟ್ ಇದೆ, ನಕ್ಷತ್ರದಲ್ಲೂ ರಿಸಲ್ಟ್ ಇದೆ, ಲಗ್ನದಲ್ಲೂ ಇದೆ. ಇದನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ನಮ್ಮ ಕರ್ಮನ ನಾವೇ ತೊಳ್ಕೊತಿರ್ತೀವಿ. ಸುಮ್ಮನೆ ನಾವು ಅಲ್ಲೋದೆ ಇಲ್ಲೋದೆ. ನೋಡಿ ನೆನ್ನೆ ಒಬ್ರು ಯಾರೋ ಬಂದಿದ್ರು, ಮಾಟ ಮಂತ್ರ ಇದೆಲ್ಲ ಮಾಡ್ತೀರಾ, ಇದೆಲ್ಲ ಪಕ್ಕಾ ಸುಳ್ಳು. ಇದ್ರಲ್ಲಿ ನಿಜವಾಗ್ಲೂ 100 ರೂಪಾಯಿನೂ ನಾನು ನಂಬಲ್ಲ. ನಾನು ಬೇಕು ಅಂತ ದೊಡ್ಡ ದೊಡ್ಡ VIP ಪರಿಚಯ ಮಾಡಿಸ್ತೀನಿ. ಯಾರೋ ಒಬ್ರು ನಾನು ಹಂಗೆ ಮಾಡ್ತೀನಿ, ಹಿಂಗೆ ಸ್ವಾಮಿ ನೀವು ಹೋಗಿ ದೊಡ್ಡ ಗೊತ್ತಿರೋಂಥವ್ರನ್ನ. ನಿನ್ನೆ ಒಂದೊಮ್ಮ ಬಂದಿತ್ತು. ನಾನು ತುಂಬ ಹೇಳಿದೆ ರೀ ನಿಮ್ಮ ಮಗನಿಗೆ ಹಿಂಗೆ ಆಗುತ್ತೆ ಅಂತ. ಒಂದು 3 ಜನ ನನಗೆ ಗೊತ್ತಿರೋರು ಮಾಟ ಮಂತ್ರನೇ ಮಾಡ್ತೀನಿ. ನನ್ನ ಹತ್ರ ಬಂದಿದ್ರು. ಅವ್ರ ನಂಬರ್ ಕೊಟ್ಟೆ. ಏನು ಆಗಲ್ಲ ಅಂದ್ರೆ ನಾನು ಅವತ್ತು ಹೇಳುವೆ ನಮ್ಮ ಏನು ಆಗಲ್ಲ ಅಂತ ಹೇಳಿದೆ. ಸರ್ ಏನ್ ಗೊತ್ತಾ, ನೀವು ಹೇಳೋದನ್ನೆಲ್ಲ ಕೇಳಿ ಪಾಪ ಹೆದರ್ಕೊಂಡು ಶಾಂತ ಅವ್ರ ಫೋನ್ ಇಟ್ಬಿಟ್ರು. ಬಟ್ ಶಾಂತ ಅವ್ರ ತರ ನೀವು ಅಷ್ಟೇ ಈ ತರದ ನಂಬರ್ ಅಲ್ಲಿ ಆಲ್ರೆಡಿ ಮದ್ವೆ ಆಗೋಗಿದ್ದೀರಾ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಇರಲೇಬೇಕಲ್ವಾ. ಅಂಡ್ ನಾನು ಸೌಜನ್ಯ, ನನ್ನ ಜೊತೆ ಇದ್ದಾರೆ ದ ವೆರಿ ಫೇಮಸ್ ನ್ಯೂಮರಾಲಜಿಸ್ಟ್ ಆರ್ಯವರ್ಧನ್ ಅವರು. ಇನ್ಫ್ಯಾಕ್ಟ್ ಅವ್ರ ಕಾಲ್ಸ್ ನ ಪಿಕ್ ಮಾಡಿದಾಗ ಸೀರಿಯಸ್ ಆಗಿ ನಂಬರ್ ಜೊತೆ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ, ನಂಬರ್ಸ್ ಅಲ್ಲೇ ಮುಳುಗೋಗಿರ್ತಾರೆ. ಬ್ರೇಕಲ್ಲಿ ಸಖತ್ ತಮಾಷೆ ಮಾಡ್ತಾರೆ ಆಕ್ಚುಲಿ ಅವರು. ಇವಾಗ ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಸರ್ ಅವ್ರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ನಿಮ್ಮನ್ನೊಂದು ಪ್ರಶ್ನೆ. ಪುಷ್ಪ ಅಂತ ಅವ್ರ ಹೆಸರು. ಪುಷ್ಪಾಗೆ ಆಪೋಸಿಟ್ ಏನ್ ಗೊತ್ತಾ, ತದ್ವಿರುದ್ಧ ಹೇಳಿ ನೋಡೋಣ. ಇಲ್ಲ ನೀವು ಹೇಳಿ. ಡೋಂಟ್ ಪುಷ್ಪ. ನಗ್ಬೇಕು ಸರ್, ನೀವು ಸೀರಿಯಸ್ ಆಗಿರೋಂಗಿಲ್ಲ. ಇದು PG ಅಂತ. ಏನಕ್ಕೆ ನಾನು ಪುಷ್ಪನ ಒಂದು ನೇಮನ್ನ ಬಹಳ ಎದುರ್ತೀನಿ. ಅಯ್ಯೋ ಪುಷ್ಪ ಅಂದ್ರೆ 31 ಬರುತ್ತೆ. ಪುಷ್ಪ ಅಂದ್ರೆ ಏನು? ಹೂವಾ. ಹೂವು. ಸಂಜೆ ಹೊತ್ತು ಬಾಳ ಹೋಗುತ್ತೆ. ಬಟ್ ಎಲ್ಲ ಪುಷ್ಪಗಳು ಬಾಡಲ್ಲ. ಯಾವ್ಯಾವ ಬಾಳಲ್ಲ ಹೇಳಿ? ಸುಮಾರು ಬಾಡಲ್ಲ. ಆಮೇಲೆ ಪುಷ್ಪದು ಸಂಸ್ಕೃತದಲ್ಲಿ ಒಂದು ಅರ್ಥ ಇದೆ, ಹೇಳಕ್ ಭಯ ಆಗುತ್ತೆ. ಅಯ್ಯೋ ಫಸ್ಟ್ ಕರೆ ತಗೊಳ್ಳಿ. ಸರಿ ಅವ್ರು ಹೆದರ್ಕೊಂಡ್ಬಿಟ್ರು. ಇಲ್ಲದಿದ್ರೆ ಸಖತ್ ತಮಾಷೆ ಮಾಡ್ತಾರೆ ಅವರು. ಇವಾಗ ಪುಷ್ಪ ಲೈನ್ ಅಲ್ಲಿ ಇದ್ದಾರೆ. ಪುಷ್ಪ ನೀವು ಹೆದರ್ಕೋಬೇಡಿ, ನಿಮ್ ಜೊತೆ ನಾನು ಇದ್ದೀನಿ, ಮಾತಾಡಿ. ಹಲೋ. ನಮಸ್ಕಾರ ಪುಷ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ಇವಾಗ ಪುಷ್ಪ ಅವರೇ ನಿಮ್ಮ ಪ್ರಶ್ನೆ ಏನು ಹೇಳಿ. ನನ್ನ ಮೊಮ್ಮಗಂದು ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಓಕೆ ಆಯ್ತು. 2013 ಡೇಟ್ ಹೇಳಿ ಫಸ್ಟ್. ದಿನಾಂಕ ಮೇ 6 ಮಧ್ಯಾಹ್ನ 14 ನಿಮಿಷ. 6/5/1913. ಮೊನ್ನೆ 2013. ಓಕೆ 2013. ಆಮೇಲೆ ಪುಷ್ಪರೇ, ನನ್ನ ಹೆಂಡತಿ ಹೆಸರು ಪುಷ್ಪ ಅಂತ. ಇವ್ರ ಹೆಂಡತಿ ಹೆಸರು ಪುಷ್ಪ, ಅದಕ್ಕೆ ಅವ್ರು ಹೆದರ್ಕೊಳ್ಳೋದ ಹೆಸರಿಗೆ, ಗೊತ್ತಾಯ್ತಾ? ಆಮೇಲೆ ನಾನು ಹೇಳಿದೆ ನೋಡಿ, ಇಂಥ ಒಂದು ಡೇಟು 1 ಕೋಟಿ ಕೊಟ್ಟರು ಕೂಡ ಸಿಗಲ್ಲ ಅಂತ ಹೇಳಿದೆ. ನನ್ನ ಹೆಂಡತಿ ಪ್ರೋಗ್ರಾಮ್ ಮಾಡಲ್ಲ. ಆದರೆ ಆ ಹೆಸರು ಒಂದು ಸರಿ ನಂದು ಬೇಕ್ರಿ ಇತ್ತು. ಒಂದು ನ್ಯೂ ಇಯರ್ ಟೈಮಲ್ಲಿ ಒಂದು ಕೇಕ್ ಪುಷ್ಪ ಅಂತ ಒಂದು ಬರ್ತ್ಡೇ ಕೇಕ್ ಬಂದಿತ್ತು. ನಾನೇ ಖುದ್ದಾಗಿ ನಿಂತು ಅದನ್ನ ಎಲ್ಲ ಡ್ರಾಯಿಂಗ್ ಮಾಡಿ ಕ್ಲೀನಾಗಿ ನೇಮ್ ಎಲ್ಲ ಬರೆದು ಕೊಟ್ಟೆ. 1 kg ಕೇಕನ್ನ ಒಂದು 3 kg ಥರ ಕಾಣ್ತಾರ ಆರ್ಟ್ ಶೇಪಲ್ಲಿ ಕಟ್ ಮಾಡಿದ್ದೆ. ಆರ್ಟ್ ಶೇಪ್ ಈ ಥರ ಕಟ್ ಮಾಡಿಕೊಟ್ಟಿದ್ದೆ. ಅವತ್ತು ಸಂಜೆವರು ಕೂಡ ಒಬ್ಬ ವ್ಯಕ್ತಿ ಕೂಡ 15-20 ಜನ ಒಬ್ಬರು ಫ್ರೀ ಇರೋಕ್ಕಲ್ಲ, ಅಷ್ಟು ವ್ಯಾಪಾರ ಆಯಿತು. ನಾನು ಏನಕ್ಕೆ ಈ ಹೆಸರನ್ನ ಹೇಳ್ತೀನಿ, ನನ್ನ ಹೆಂಡತಿ ಕೂಡ ಪುಷ್ಪ ಅಂತ ಇತ್ತು. ಯಾವಾಗಲೂ ಕೈನೋ ಬರೋದು, ನಮ್ಮ ಮನೆಯವ್ರು ಬರೆದು. ಆಮೇಲೆ ರಜಿತಾ ಪುಷ್ಪ ಅಂತ ಮಾಡಿಕೊಟ್ಟೆ. ನೇಮ್ನ ರಜಿತಾ ಪುಷ್ಪ ಅಂತ ಮಾಡಿಕೊಟ್ಟೆ. ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ, ಒಳ್ಳೆ ಡೇಟು ನೋಡಿ. 6 ಅನ್ನೋ ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ. 6/5/2013. ಏನ್ ಕೇಳ್ಬೇಕಂತ ಇದ್ರಮ್ಮ, ಹೇಳಿಮ್ಮ. ಆ ಮೊಮ್ಮಗಂಗೆ ಹೆಸರು ಇಡ್ಬೇಕು. ದೇವ್ರ ಹೆಸರು ಇಟ್ಟಿದೀವಿ, ಸಿದ್ದೇಶ್ ಅಂತ. ಅದಕ್ಕೆ ನಮ್ ಹುಡ್ಗ ಆಯುಷ್ ಅಂತ ಇಡೋಣ ಅಂತ. ಆಯುಷ್ ನೋಡಿ, ಅದೆಲ್ಲ ಸೂಟ್ ಆಗಲ್ಲ ನೋಡಿ. ನೀವು 2 ಸರಿ ಕರಿತಾ ಇದ್ರಿ ಹೆಸರನ್ನ. ಒಂದೇ ಸರಿ ಕರೆಯೋಂಥ ನೇಮ್ ನಂಬರ್ನ 6ರಿಂದ ಎಮ್ಮಿಂದ ಬರೋ ನೇಮ್ ನಂಬರು. 24 ತುಂಬ ರಾಜೋಗದ ನೇಮ್ ನಂಬರು. ಮೊದಲನೇ ನೇಮ್ ನಂಬರ್ 24ಕ್ಕೆ ಬರಬೇಕು. ತುಂಬ ರಾಜೋಗದ ನಂಬರು. ಇನ್ನೂ ಸಕ್ಸಸ್ ಬೇಕು ನಿಮ್ಮ ಮಕ್ಕಳಿಗೆ ಅಂದರೆ AA ಬರೋಂಥ ನೇಮ್ ನಂಬರ್ ಇರಬೇಕು. ನೋಡಿ, ಹಸಿ ಎಷ್ಟೆಲ್ಲ ಇರ್ಬೋದು, ಅವರೇಜ್ ಅವ್ರದ್ದು 80-90 ಮೇಲೆ ನಿಂತಿದೆ. ಅವರೆಲ್ಲ SS ಬರುತ್ತೆ. ಎಸ್ಸಲ್ಲಿ ಮಕ್ಕಳಿಗೆ ಹೆಸರು ಬಂದರೆ ವಿಪರೀತ ರಾಜಯೋಗ ಬರುತ್ತೆ. ಸುಮ್ಮನೆಲ್ಲ ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ ಕೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಅಂತ ಕೊಟ್ಮೇಲೆ
6 2 ಸರಿ ಪಾಸ್ ಆಯಿತು. ತುಂಬ ರಾಜಯೋಗ ಬಂತು ನೋಡಿ. ಎಸ್ಸಲ್ಲಿ ಯಾರಿಗೆ ನಿಮ್ಮ ಮಕ್ಕಳು ತುಂಬ ರಾಜಯೋಗ ಬರಬೇಕು, ಸಕ್ಸಸ್ ಆಗಬೇಕು ಅಂದರೆ ಡಬಲ್ ಲೆಟ್ರ್ಗಳು ಪಕ್ಕದಲ್ಲಿ ಬಂದರೆ ತುಂಬ ರಾಜಯೋಗ ಬರುತ್ತೆ. ಆದರೆ ಡಬಲ್ ಓ ಬಂದರೆ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಅಂತ ಹೆಸರನ್ನೇ ಇಡಿ, ಒಳ್ಳೇದಾಗಲಿ. ಡಬಲ್ ಓ ಬಿಟ್ಟು ಬೇರೆ ಯಾವ್ಯಾವ ಅಕ್ಷರಗಳು ನಿಮ್ಮ ಮೊಮ್ಮಗನ ಹೆಸರಲ್ಲಿ ಡಬಲ್ ಬಂದ್ರೆ ತುಂಬಾ ರಾಜಯೋಗ ಇರುತ್ತೆ ಅವ್ರಿಗೆ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ಕ್ಲಿಕ್ ಆದ್ಮೇಲೆ ಲಕ್ ಅನ್ನೋದು ನಿಮಗೆ ಸಿಕ್ಕಿದ ಮೇಲೆ ಕಾಲ್ ಮಾಡಿ ಹೇಳ್ಬೇಕು, ಅವಾಗ ನಮಗೂ ಖುಷಿ ಆಗುತ್ತೆ. ಇವಾಗ ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ತನು. ಹಲೋ ಹಲೋ, ನಮಸ್ಕಾರ ತನು. ನಮಸ್ಕಾರ. ತನು, ನಿಮ್ಮ ನಂಬರ್ ಕೊಡ್ತಾ ಇದ್ದೀನಿ ಆರ್ಯವರ್ಧನ್ ಅವ್ರಿಗೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಲೈಫ್ ಹೇಗಿದೆ? ನಾನ್ ಬೆಂಗಳೂರಿನಿಂದ. ಲೈಫ್ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದ್ಯಾ? ಓಕೆ, ಬಟ್ ಅದನ್ನ ಡಲ್ ಆಗಿ ಹೇಳ್ತಿದ್ದೀರಾ, ಸೊ ಸಮ್ ಪ್ರಾಬ್ಲಮ್ ಇರ್ಲೇಬೇಕು. ಹೇಳಿ, ನಿಮ್ಮ ಪ್ರಶ್ನೆ ಏನು ತನು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತು. ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತಾ? ನಂಬರ್ ಯಾರ್ದು ಕೊಟ್ಟಿದ್ದೀರಾ? ಹಸ್ಬೆಂಡ್. ವೆರಿ ನೈಸ್. ನಿಮ್ ಹಸ್ಬೆಂಡ್ ಹೆಸರು ತನು? ಅವ್ರ ಹೆಸರು ಬೇಡ ಅನ್ಸುತ್ತೆ. ಓಕೆ, ಸರಿ. ಅಲ್ಲ, ಹೆಸರು ಹೇಳಿದ್ರೆ ನೀವು ಹೆಸರಲ್ಲಿ ಏನಾದ್ರು ದೋಷ ಇದೆಯಾ ಇಲ್ವಾ ಅಂತ ಹೇಳ್ತಾರೆ ಆರ್ಯವರ್ಧನ್. ಅಲ್ಲ, ಹೆಸರೇನು ಬೇಡಿ. ಬೇಡವಾ? ನೋಡಿ, ಸೌಜನ್ಯ ಕೂಡ ಜ್ಯೋತಿಷ್ ಹೇಳಂಗಾಗ್ಬಿಟ್ಟವ್ರೆ. ನಿಮ್ಗೆ ಏನಂದ್ರೆ ಹೇಳಿ, ಏನೋ ಡಲ್ ಆಗಿದೆ ಅಂದ್ರೆ ನೋಡಿ, ನಿಮ್ಮ ಯಜಮಾನ ಹೆಸರು ಹೇಳ್ದಂಗೆ ಡಲ್ ಆಗ್ಬಿಟ್ಟಿದ್ರ ನೀವು. ನೋಡಿ, ಪಕ್ಕದಲ್ಲಿ ಕೂತಿರು ಕೂಡ ನೋಡಿ ಇಷ್ಟೊಂದು ರಿಸಲ್ಟ್ ಕಲ್ತ್ಕೊತಂದ್ರೆ ನೀವು ಕೂಡ ಮಾರ್ನಿಂಗ್ ಮಂತ್ರ ಡೈಲಿ ನೋಡ್ತಾ ಇದ್ರು ಕೂಡ ನಿಮ್ಮ ಯಜಮಾನ ಹೆಸರು ಹೇಳಂಗೆ ಆಗಲಿ ಅಂತ ಬಯಸ್ತೀನಿ. ಹೇಳಿಯಮ್ಮ ನಿಮ್ಮ ಡೇಟ್ ಆಫ್ ಬರ್ತು. ಸರ್, ನಮ್ಮ ಮದುವೆ ಆದ ಡೇಟು. ನಿಮ್ಮ ಡೇಟ್ ಹೇಳಿ. ಸರ್, ನನ್ನ ಡೇಟ್ ಅಷ್ಟೊಂದು ಸರಿಯಾಗಿಲ್ಲ, ಗೊತ್ತಿಲ್ಲ. ಸರಿ, ನಿಮ್ಮ ಮದುವೆ ಡೇಟ್ ಹೇಳಿ. 8/5. ಅಬ್ಬಬ್ಬಬ್ಬ, ಭಯ ಆಗುತ್ತಮ್ಮ ಈ ನಂಬರ್ ಒತ್ತಕ್ಕೆ. 8/5 2009. 2009. ಓಕೆ. ಇವಾಗ ಪ್ರೋಗ್ರಾಮ್ ನೋಡ್ತಾ ಇದ್ರಾ? ನೋಡ್ತಾ ಇದ್ದೀನಿ ಸರ್. ಏನಂದೆ 8ನೇ ನಂಬರ್ ಬಗ್ಗೆ? ಸರಿ, ಕರೆಂಟ್ ಹೋಯ್ತು. ಆಗಬಾರ್ದು 8ನೇ ತಾರೀಕು ಅಂತ ಹೇಳಿದ್ರು. ಅದೇನೆ, ಒಬ್ಬರಿಗೆ ಪರಿಹಾರ ಆಗ್ಬೇಕು ಅಂದ್ರೂ ಕೂಡ ಕರೆಂಟ್ ಹೋಗುತ್ತೆ ಅಂತ ಹೇಳ್ತಾರೆ. ಈ ಡೇಟಲ್ಲಿ ಯಾರು ಕೂಡ ಮದುವೆ ಆಗಬಾರ್ದು. ಇಡೀ ಪ್ರಪಂಚದಲ್ಲಿ ಆಲ್ ಓವರ್ ವರ್ಲ್ಡ್ ಯಾವುದೇ ಇದಾಗಿರಲಿ ಯಾರೂ ಮದುವೆ ಆಗಬಾರ್ದು. ಮದುವೆ ಆದರೆ ಒಂದಲ್ಲ ಒಂದು ಗೊಂದಲ ಆಗುತ್ತೆ. ದಯವಿಟ್ಟು ನಿಮ್ಮ ಮದುವೆ ಡೇಟ್ ಚೆನ್ನಾಗಿಲ್ಲಮ್ಮ. ನೀವು ಒಳ್ಳೆ ಡೇಟನ್ನು ನೋಡಿ ಖುದ್ದಾಗಿ ಅದಕ್ಕೆಲ್ಲ ಮ್ಯಾಚ್ ಮಾಡಕ್ಕೆ ತುಂಬಾ ಟೈಮ್ ಆಗುತ್ತೆ. ನಿಮ್ಮ ಮದುವೆ ಡೇಟ್ ಏನು ಚೆನ್ನಾಗಿಲ್ಲ. ನಿಮ್ಗೆ ಒಳ್ಳೇದಾಗಲಿ. ಸೊ ಬೇಜಾರು ಮಾಡ್ಕೋಬೇಡಿ ತಾನು, ಪ್ರಾಬ್ಲಮ್ಸ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಈ ತರ ಡೇಟ್ಸ್ ಅಲ್ಲಿ ಮದುವೆ ಆಗ್ಬಿಟ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳ್ತೀವಿ. ಮೊಬೈಲ್ ನಂಬರ್ ಕೂಡ ಲಾಸ್ಟ್ ಅಲ್ಲಿ 2 ಎಂಡ್ ಆಗುತ್ತೆ. 2 ಎಂಡ್ ಆಗೋದು ಮುಖ್ಯ ಅಲ್ಲ. ನೋಡಿ, ಯಾವಾಗಲೂ ಅಷ್ಟೇ 7ನೇ ನಂಬರಲ್ಲಿ 0 ಬರಬಾರ್ದು. ಮೊಬೈಲ್ ನಂಬರ್ 10 ನಂಬರ್ ಕೌಂಟ್ ಮಾಡ್ರೆ 0 ಬರಬಾರ್ದು, 7 ಬರಬಾರ್ದು. ಹಿಂಗೆಲ್ಲ ಬಂದ್ರೆ ಸಾಕಾಗೋಷ್ಟು ಕರ್ಮ ನಿಮ್ಮನ್ನು ಹುಡುಕೆ ಬರುತ್ತೆ. ನಿಮ್ಮ ದುಡ್ಡಿಗೆ ನೀವೇ ಬಡ್ಡಿ ಕಟ್ಟಬೇಕು. ಯಾವುದೋ ಬಡ್ಡಿ ತಗೊಬಂದು ವ್ಯವಹಾರ ಮಾಡಿದ್ರೆ ಆ ಬಡ್ಡಿಗೂ ಬಡ್ಡಿ ಕಟ್ಟಬೇಕಾಗ್ಬರುತ್ತೆ. ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ಲೇ ಸಾಕಾಗೋಷ್ಟು ಗೊಂದಲ ಇದೆ. ನಿಮ್ಮ ಮದುವೆ ಡೇಟ್ ಕೂಡ ಚೆನ್ನಾಗಿಲ್ಲ. ದಯವಿಟ್ಟು ಡೇಟ್ನ ನಂಬರ್ನ ಫಾಲೋ ಮಾಡಿ, ಸಕ್ಸಸ್ ಮುಂದೆ ನಿಮ್ದಾಗಿರುತ್ತೆ. ಇವಾಗ ನೋಡಿ, ಮನೆಯಲ್ಲಿ ತಂದೆ ತಾಯಂದ್ರು ನಮ್ಮನ್ನ ಬೈತಾರೆ, ಬಟ್ ಮನಸ್ಸಲ್ಲಿ ಪ್ರೀತಿ ಇರುತ್ತೆ. ಹಾಗೆ ಆರ್ಯವರ್ಧನ್ ಅವರು ಹೆದರ್ಸ್ತಾರೆ, ಬಟ್ ಒಳಗೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್. ಏನಾ ಸೊಲ್ಯೂಷನ್ ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಅಂತ ಹೇಳಿದೆ. ಬ್ರೇಕ್ ಆದ್ಮೇಲೆ ಯಾಕೆ ಇವಾಗಲೇ ಹೇಳ್ಬಿಡೋಣ ಅಂತ. ಸರಿ, ಇವಾಗ ಗಂಡ ಹೆಂಡತಿರ ಮಧ್ಯೆ ಪ್ರಾಬ್ಲಮ್ ಇದೆ ಅಂದ್ರೆ, ಯಾವುದೇ ಒಂದು ತಪ್ಪಾದ ಡೇಟಲ್ಲಿ ಅವ್ರ ಮದುವೆ ಆಗಿದ್ದಾರೆ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಹೇಳ್ತಿದ್ರಿ ನೀವು. ಒಂದು 2 ತಿಂಗಳು ಇಬ್ರು ದೂರ ಇರಿ. ಮೇ ಬಿ ಹೆಂಡತಿ ಅವ್ರ ಮನೆಗೆ ಹೋಗೋದು, ಅಥವಾ ಹೊರಗಡೆ ಏನಾದ್ರು ಕೆಲಸ ಇದ್ರೆ ಗಂಡ ಹೋಗೋದು. ಆಮೇಲೆ ವಾಪಸ್ ಬಂದಾಗ ಒಬ್ಬರು ತಪ್ಪು ಸರಿ ಗೊತ್ತಾಗುತ್ತೆ, ಒಬ್ಬರ ವ್ಯಾಲ್ಯೂ ಇನ್ನೊಬ್ಬರಿಗೆ ರಿಯಲೈಸ್ ಆಗಿರುತ್ತೆ. ಅವಾಗ ಡೆಫಿನೆಟ್ಲಿ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ಅಂತ 100% ಇದೆ. ಆಮೇಲೆ ನಿಮಗೆ ಗೊತ್ತಿಲ್ಲ, ಒಂದು ಯಾರೋ ಒಬ್ರು ಮದುವೆಗೆ ಮುಹೂರ್ತ ಇಟ್ಕೊಟ್ರು, ಅವ್ರ ಜೀವನದಲ್ಲಿ ಹಾಳಾಗೋಯ್ತು ಅಂತ ಒಂದು 3 ದಿವಸ ಹಿಂದೆ ಹೇಳೋಗಿದ್ದೆ ನಾನು. ಅದೇ ವ್ಯಕ್ತಿ ಯಾವಾಗಲೂ ಬಾಡಿಗೆ ಕಟ್ಟಕ್ಕಾಗಲ್ಲ ಸರ್ ಗುಳೋ ನಾನು ಬಾಡಿಗೆ ದುಡ್ಡು ಕಟ್ಟು ಕಳಿಸು. ಜ್ಯೋತಿಷ್ಯದನ್ನೇ ಇವತ್ತು ಎಲ್ಲ ಟಿವಿಲೂ ಬರ್ತಾರೆ, ಎಲ್ಲರನ್ನೂ ಹಿಮಾಲಯಕ್ಕೆ ಬರ್ರಿ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೊಂದು ಮೊಬೈಲ್ ನಂಬರ್ ತಕ್ಕೊಟ್ಟೆ, ಗಾಡಿ ನಂಬರ್ಗೆ ಒಂದು ಮುಹೂರ್ತ ಇಟ್ಕೊಟ್ಟೆ. ರಾತ್ರಿ ಬೆಳಕರತ್ತೆ ಸ್ಟಾರ್ ಆದರು. ಅದೇ ಜ್ಯೋತಿಷ ವ್ಯಕ್ತಿ ಭಾಳ ಅದು ಇದು ಹೇಳೋರು. ಎಲ್ರಿ ಹೋಯ್ತು ಅಂತ ಕೇಳಿದೆ. ಆಮೇಲೆ ನನ್ನ ಆಫೀಸಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇತ್ತು, ಗೀತಾ ಅಂತ ಹುಡುಗಿ ಹೆಸರು. ಆ ಹುಡುಗಿ ಮದುವೆ ಜೀವನ ಭಾಳ ಕೆರಡ್ದಿತ್ತು. ಆವಾಗ ನಾನು ಒಂದು ಹೇಳ್ತಾ ಇದ್ದೆ, ಒಂದು ರಾಜಯೋಗದ ದಿನ ಬರುತ್ತೆ ಅಂತ. ನಾನು ಇಟ್ಟಿದ್ದ ಮುಹೂರ್ತದಲ್ಲಿ ಆ ಹುಡುಗಿ ಮದುವೆ ಆಯಿತು. ಆ ಹುಡುಗಿಗೆ ಜೀವನದಲ್ಲಿ ಎಲ್ಲ ಥರ ಸಕ್ಸಸ್ ಬಂದು ಸೈಟ್ ತಗೊಂಡು ಎಲ್ಲ ಮಾಡ್ಕೊಂಡಿದ್ದೆ. ಇವಾಗ ಚೆನ್ನಾಗಾಯ್ತಲ್ಲ, ಇವಾಗ ನಮ್ಮ ಆಫೀಸ್ ಬಿಟ್ಟು ನಾವು ಹೋಗಿತ್ತು. ಏನಕ್ಕೆ ಅಂದರೆ ಚೆನ್ನಾಗಾಗ್ಬಿಟ್ರು, ಲೈಫಲ್ಲಿ ತುಂಬ ಚೆನ್ನಾಗಾಗ್ಬಿಟ್ರು. ಅಂದರೆ ಅಂಥ ಒಂದು ಮದುವೆ ಡೇಟ್ ಇರುತ್ತೆ. ಆ ಡೇಟು ನಿಮ್ಮ ಯಜಮಾನ ಡೇಟು, ನಿಮ್ಮ ಡೇಟನ್ನು ಎಲ್ಲವನ್ನೂ ಕೌಂಟ್ ಮಾಡಿ ನೀವಿಬ್ಬರು ಹೇಗಿರಬೇಕು, ಯಾವ ಥರ ಕಾಸ್ಟ್ಯೂಮ್ ಹಾಕ್ಬೇಕು, ಯಾವ ದೇವ್ರಿಗೆ ಹೋಗ್ಬೇಕಂತ ಮುಂದೆ ಹೇಳ್ತೀನಿ. ಸರ್, ಇವಾಗ ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ ರೆಡಿಯಾಗಿ. ವಿದ್ಯಾ ಅಂತ ಅವ್ರ ಹೆಸರು. ಹಲೋ, ನಮಸ್ಕಾರ ವಿದ್ಯಾ. ಹಾಯ್ ಸೌಜನ್ಯ, ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್ ಟು ಯು ಟು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ವೆರಿ ನೈಸ್. ವಿದ್ಯಾಶ್ರೀ ಅಂತ. ವಿದ್ಯಾಶ್ರೀ ಅಂತನಾ? ಹೌದು. ಓಕೆ ವಿದ್ಯಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನನ್ನ ಬಗ್ಗೆನೇ. ಎಲ್ಲಿಂದ? ಆನೇಕಲ್ಲಿಂದ. ಓಕೆ, ನಿಮ್ ಬಗ್ಗೆನೇ ಪ್ರಶ್ನೆ ಕೇಳಬೇಕು. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅಲ್ವಾ? ಹೌದು. ಓಕೆ, ನಿಮ್ಮ ಜನ್ಮ ದಿನಾಂಕ ಹೇಳಿ. 15/9/84. 15/9/1984. ಸೊ ವೆರಿ ನೈಸ್. ಹೇಳಿ ವಿದ್ಯಾ, ಅವ್ರು ಏನ್ ಪ್ರಶ್ನೆ ಕೇಳಬೇಕಿತ್ತು?
ನನ್ನ ಫ್ಯಾಮಿಲಿ ಲೈಫ್ ಬಗ್ಗೆ ಕೇಳ್ಬೇಕು, ಹಾಗೆ ನಾನು ಫೈನಾನ್ಷಿಯಲಿ ಹೇಗಿರ್ತೀನಿ, ಮತ್ತೆ ಮನೆ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಒಂದು ಪ್ರಶ್ನೆ ಮಾತ್ರ ವಿದ್ಯಾ, ಒಂದೇ ಒಂದು ಪ್ರಶ್ನೆ ಮಾತ್ರ. ಓಕೆ ಓಕೆ ಓಕೆ. ಫ್ಯಾಮಿಲಿ ಅಂದ್ರೆ ಯಾವ್ದು? ನಿಮ್ಮ ತಂದೆ ಮನೆ ತಿಳ್ಕೊನದ, ನಿಮ್ಮನೆ ತಿಳ್ಕೊನದ? ಅದನ್ನ ನೇರವಾಗಿ ಅದಕ್ಕೆ ಹೇಳ್ಬೇಕು. ನೇರ ಪ್ರಶ್ನೆ, ಒಂದು ಪ್ರಶ್ನೆ ಯಾವ್ದು? ವಿದ್ಯಾ. ನಮ್ ಮನೆ ಇವಾಗ ತುಂಬಾ ಹಳೆ ಮನೆ ಇದೆ ಗುರುಜಿ. ನಾವು ಅಲ್ಲ, ಬೇರೆ ಯಾವ ಮನೆ? ನಿಮ್ಮ ಮನೆನಾ, ನಿಮ್ಮ ಯಜಮಾನ್ರ ಮನೆನಾ? ಯಾವ್ದನ್ನು ನೇರವಾಗಿ ಮಾತಾಡಿ. ಆ ನಮ್ಮ ಯಜಮಾನ್ರ ಮನೆಯಲ್ಲಿ. ಹೇಳಿ ಅಮ್ಮ. ಹೌದು, ಅದ್ರ ಬಗ್ಗೆ ಕೇಳ್ಬೇಕು. ಇವಾಗ ಏನ್ ಕೇಳ್ಬೇಕಿತ್ತು? ಬೇರೆ ಮನೆ ಕಟ್ಟಿಸ್ಬೇಕು ಅಂತಿದ್ದೀರಾ? ಹೌದು, ಬೇರೆ ಮನೆಗೆ ಶಿಫ್ಟ್ ಆಗ್ಬೇಕು ಅನ್ಕೊಂಡಿದೀವಿ, ಬಾಡಿಗೆ ಮನೆಗೆ. ಓಕೆ ಓಕೆ. ಯಾವಾಗ ಆಗತ್ತೆ? ನಿಮ್ಮ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರಾ? ಹೌದು ಗುರುಜಿ. ಎಷ್ಟು ಬರುತ್ತೆ? ಒಂದು ಬರುತ್ತೆ. ಬಹಳ ಸಂತೋಷ ಆಯ್ತು. ಮಾರ್ನಿಂಗ್ ಮಂತ್ರ ಪ್ರೋಗ್ರಾಮ್ ಅಲ್ಲಿ ಒಂದು ಬರುತ್ತೆ ಅಂತ ಹೇಳಿರಿ. ಮಾರ್ನಿಂಗ್ ಮಂತ್ರ ಕೂಡ ನಂಬರ್ 1 ಆಗ್ಲಿ. ಈ ವರ್ಷದ ನಿಮ್ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರಾ ಗುರುಜಿ? ಈ ವರ್ಷದ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರಾ? ಮಾಡಿಲ್ಲ ನೋಡಿ, 15/9/2013 3 ಬರುತ್ತೆ, ಅಂದ್ರೆ 21 ಬರುತ್ತೆ. ಇದು ಗುರುಗ್ರಹ. ನಾನು ಯಾವಾಗಲೂ ಹೇಳ್ತೀನಿ, ಈ ತರ ಒಂದು ನಂಬರ್ ಬಂದವ್ರೆ ನಿಮ್ಮ ಮನೆಗೆ ಒಂದು ಯಾರೇ ಒಂದು ಹೊಸ ಮನೆ ಕಟ್ಟಿನಿ ಅಂತ ಒಂದು ಕಾರ್ಡ್ ಕೊಟ್ರೆ ನಿಮಗೂ ಕೂಡ ಸೌಜನ್ಯವರೇ, ಅವ್ರದ್ದು ಡೇಟ್ ಆಫ್ ಬರ್ತ್ ತೆಗೆದವ್ರಿ 2 3 ಬಂದಿರುತ್ತೆ. ಅಂಥವ್ರು ಮಾತ್ರ ಮನೆ ಕಟ್ಟೋದು, ಒಳ್ಳೆ ಮನೆಗೆ ಹೋಗೋದು. ಖಂಡಿತಲ್ಲೂ ನಿಮ್ಗೆ ಒಳ್ಳೆ ಮನೆ ಸಿಗುತ್ತೆ, ಒಳ್ಳೇದು ಆಗುತ್ತೆ. ನಿಮ್ಮ ಮೊಬೈಲ್ ನಂಬರಲ್ಲಿ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. 9 ಪಕ್ಕ 2 ಬರುತ್ತೆ. ದಯವಿಟ್ಟು 8 ಇಂದ, ಆಮೇಲೆ 8 ಇಂದ ಬೇಡ. ಏನಕ್ಕಂದ್ರೆ ನೀವು 15ನೇ ತಾರೀಕು ಹುಟ್ಟಿರೋದ್ರಿಂದ 1 ಸ್ಟಾರ್ಟ್ ಆಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್. 1 ಅಂದ್ರೆ ರವಿ ಗ್ರಹ, 8 ಅಂದ್ರೆ ಶನಿ ಗ್ರಹ. ಈ ರವಿ ಗ್ರಹದಲ್ಲಿ ಹುಟ್ಟಿದಂಥವ್ರು ಶನಿ ನಂಬರ್ನಿಂದಲೇ ಸ್ಟಾರ್ಟ್ ಮಾಡಬಾರ್ದು. ನಿಮಗೆ 9 ತುಂಬಾ ಲಕ್ಕಿ ನಂಬರು. 9 ಇಂದಲೇ ಸ್ಟಾರ್ಟ್ ಮಾಡಿ ಎಲ್ಲವನ್ನೂ ಕೌಂಟ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಲಿ 6 ಎಂಡ್ ಆಗಿ 46 ಬರೋಂಥ ನಂಬರು. ತುಂಬಾ ಲಕ್ಕಿ ನಂಬರ್ 46. ಆ 46 ಅನ್ನೋ ನಂಬರ್ನೇ ತಗೊಳ್ಳಿ, ತುಂಬಾ ಲಕ್ ಬರುತ್ತೆ. ಒಳ್ಳೇದಾಗ್ಲಮ್ಮ. ಜೊತೆಗೆ ವಿದ್ಯಾ ಅವರೇ, ಬಾಡಿಗೆ ಮನೆಗೆ ಆಸೆ ಪಡ್ಬೇಡಿ, ನೆಕ್ಸ್ಟ್ ಅವರೇ ಸ್ವಂತ ಮನೆಗೆ ಹೋಗ್ಬೇಕು ಅಂತ ಆಸೆ ಪಡಿ. ಲಕ್ಕಿ ನಂಬರ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು. ಜೊತೆಗೆ ಆರ್ಯವರ್ಧನ್ ಅವರೇ, ಒಂದು ಡೌಟ್ ಸುಮಾರು ದಿನದಿಂದ ಕೇಳ್ಬೇಕಂತಿದ್ದೆ. ನೀವು ಆಶ್ ಅನ್ನೋದು ಹೆಸರಲ್ಲಿ ಬರಬಾರ್ದು, ಹಾಗೆ ಕರಿಬಾರ್ದು ಅದನ್ನ ಅಂತ ಹೇಳ್ತಿದ್ರಿ. ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ವರ್ಲ್ಡ್ ಅಲ್ಲೇ ಸಿಕ್ಕಾಪಡೆ ಫೇಮಸ್ ಸೆಲೆಬ್ರಿಟಿ ಒಬ್ರು ನಮ್ಮ ಕನ್ನಡದವರು, ಐಶ್ವರ್ಯ ರಾಯ್, ಅವ್ರನ್ನ ಆಶ್ ಅಂತಾನೆ ಕರೀತಾರೆ. ಬಟ್ ಅವರು ಲೈಫ್ ಅಲ್ಲಿ ಮೇಲೆ ಹೋಗ್ತಾನೆ ಇದ್ದಾರೆ ದಿನೇ ದಿನೇ. ಹೇಗಿದು? ಅವ್ರಿಗೆ ಇನ್ನೂ ಇದೆ ಮಾರಿ ಹಬ್ಬ ಮುಂದೆ, ಖಂಡಿತ ಇದೆ. ನಾನು ಗೆಸ್ ಮಾಡಿ ಇಟ್ಟಿದ್ದೀನಿ ಅವ್ರ ಡೇಟ್ ಆಫ್ ಬರ್ತ್ ಅದೆಲ್ಲ. ಅವರು ಕೂಡ ಜೀವನದಲ್ಲಿ ಬಹಳ ತೊಂದರೆ ಬಿದ್ರು. ಅಮಿತಾಬ್ ಬಚ್ಚನ್ ಅಂತ ಒಂದು ಮಗನ್ನ ಮದುವೆ ಆಗಿಲ್ಲ ಅಂದ್ರೆ ಅವ್ರ ಜೀವನದಲ್ಲಿ ಬಹಳ ಎಡಬೇಕಾಗಿತ್ತು. ಬಹಳ ಸರಿ ಅವರು ಕೂಡ ಎಡವಿದ್ರು. ಒಂದು 2-3 ಸರಿ ಮನೆ ಎಲ್ಲ ಖಾಲಿ ಮಾಡಿದ್ರು. ನಿಮ್ಗೆ ಗೊತ್ತಾಗಿರ್ಬೋದು. ಅಲ್ಲಿ ಐಶ್ವರ್ಯನ ಹೆಸರನ್ನ ಬಹಳ ಚೆನ್ನಾಗಿದೆ, ಅವ್ರು ಮಾತ್ರ ಸ್ಟಾರ್ ಆಗಂತ ನಿಮ್ಮ ಮಗಳಿಡ್ಬೇಡಿ. ಎಲ್ಲರೂ ಅದೇ ಹೆಸರು ಇಟ್ಕೊಂಡ್ರೆ ರಾಜ್ಕುಮಾರ್ ಆಗಲ್ಲ, ಎಲ್ಲರೂ ಸಚಿನ್ ತೆಂಡೂಲ್ಕರ್, ಐಶ್ವರ್ಯ ಆಗಲ್ಲ. ಹೆಸರು ನೋಡ್ಬಿಟ್ಟು ನೀವು ಫಾಲೋ ಮಾಡ್ಬೇಡಿ. ನೋಡಿ, ವಾರ್ ಅಂತ ಬರುತ್ತೆ, ಶೈನ್ವಾರ್ ಅವರು ಅವ್ರ ಜೀವನದ ಅವ್ರ ಹೆಸರಲ್ಲಿ ಅವ್ರು ಬಹಳ ಸರಿ ಜಗಳ ಮಾಡ್ತಲೇ ಇರ್ತಾರೆ. ಅವ್ರ ತಮ್ಮ ಕೂಡ ಮೊನ್ನೆ ಯಾರ್ಕೆಲ್ಲ ಜಗಳ ಮಾಡ್ಬಿಟ್ರು ಇಂಗ್ಲೆಂಡ್ ಅಲ್ಲಿ. ಇದೆಲ್ಲವೂ ಕೂಡ ಹೆಸರಲ್ಲಿ ಬರಬಾರ್ದು. ನೋಡಿ, ನಾನು ಬಹಳ ಎದುರೋದು ಮನೋಜನ ಹೆಸರು, ಬಹಳ ಎದುರ್ತೀನಿ. ಆಮೇಲೆ ಯಾರ ಹೆಸರಲ್ಲಿ ಜೆ ಎಂಡ್ ಆಗುತ್ತೆ ಬಹಳ ತೊಂದರೆ ಅನುಭವಿಸ್ತೀರಾ. ಜೆ ಇಂದ ಸ್ಟಾರ್ಟ್ ಆದ್ರೆ ಅವರೆಲ್ಲ ರೌಡಿ ಲಿಸ್ಟಲ್ಲಿ ಸಿಗ್ತಾರೆ. ಆದ್ರೆ ಜೆ ಎಂಡ್ ಆದ್ರೆ ಅವ್ರ ಜೀವನದಲ್ಲಿ ತೊಂದರೆ ಬೀಳ್ತೀರಾ. ಆಮೇಲೆ ಯಾರ ಹೆಸರಲ್ಲಿ ಸೊನ್ನೆಗಳು ಬಂದರೆ, ಓ ಅನ್ನೋ ಅಕ್ಷರಗಳು ಬಂದರೆ ಸಾಕಾಗೋಷ್ಟು ಕಷ್ಟಗಳು ಇರ್ತವೆ. ಹೆಣ್ಮಕ್ಳ ಹೆಸರಂತೂ ದಯವಿಟ್ಟು ಹೆಸರುಗಳೆಲ್ಲ ಸೊನ್ನೆಗಳು ಬರೋಂಥ ಹೆಸರನ್ನ ಒಂದೂ ಇಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಹೆಸರಲ್ಲಿ ಯಾವಾಗಲೂ ಅಷ್ಟೇ ನಾನು ಹೇಳ್ತಿದ್ದೀನಿ, ನಿಮ್ಗೆ ನೇಮ್ ತುಂಬ ಗಂಡಸೇ ಸಕ್ಸಸ್ ಆಗಬೇಕು. ಒಬ್ಬ ವ್ಯಕ್ತಿ ಅಂದರೆ ಎಂಡ್ ಆಗಬೇಕು. ಆಮೇಲೆ ಎಂಡ್ ಆಗೋದಿರಲಿ. ಈ 6 ನೇಮ್ ಸ್ಟಾರ್ಟ್ ಆಗಿ 6ಗೆ ಎಂಡ್ ಆಗಬೇಕು. ತುಂಬ ರಾಜಯೋಗ ಬರುತ್ತೆ. ಎ ಇಂದ ಸ್ಟಾರ್ಟ್ ಆಗಿ ಎಗೆ ಎಂಡ್ ಆಗಬೇಕು. ತುಂಬ ನಾನು ನಿನ್ನೆ ಒಂದು ಹೇಳ್ತಾ ಇದ್ದೆ, ಈ ವರ್ಷ ನನ್ನ ಅಕ್ಷರಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ನಿನ್ನೆ ಒಂದು ನಾನು ಏನೋ ನೋಡ್ತಾ ಇದ್ದೆ, ಅದು ಹೇಳಕ್ಕೆ ಇಷ್ಟಪಡಲ್ಲ. ಭಾಳ ಒಂದು ತೊಂದರೆ ಆಗಿತ್ತು ಆ ಹೆಸರಿಗೆ. ಆಮೇಲೆ ಆ ಹೆಸರಿಗೆ ಆಮೇಲೆ ಈ ವರ್ಷ ಪಿ ಎನ್ ಅಕ್ಷರ ಮತ್ತು ಎನ್ ಅಕ್ಷರ ಯಾರ್ಯಾರು ಹೆಸರಲ್ಲಿ ಇನ್ಸಿಲ್ ಆಗಿ ಬಂದವೆ, ಹೆಸರಲ್ಲ ಆದರೆ ಅವೆಲ್ಲ ಇನ್ಸಿಲ್ ಆಗಿರ್ತವೆ. ಅವೆಲ್ಲವೂ ಕೂಡ ನಿಮ್ಗೆ ತೊಂದರೆ ಮಾಡುತ್ತೆ. ನೋಡಿ, ಬರ್ಕೊಳ್ಳಿ ಚೆನ್ನಾಗಿ. ಕೆ ಮತ್ತು ಎನ್ ಅಕ್ಷರ ಯಾರ ಹೆಸರಲ್ಲಿ ಇನ್ಸಿಲ್ ಆಗಿ ಬಂದರೂ ಕೂಡ ತೊಂದರೆ ಅನುಭವಿಸುತ್ತೆ. ಕನ್ನಡದಲ್ಲಿ ಕೂಡ ಎನ್ ಅಕ್ಷರ ಇದ್ರಂತಾರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ತೊಂದರೆ ಇರೋದು ಎಲ್ಲರಿಗೂ ಗೊತ್ತು. ಏನಕ್ಕೆ ಅಂದರೆ ಈ ಎನ್ನಿಗೆ ಈ ವರ್ಷ ಅಷ್ಟೊಂದು ಟೈಮ್ ಚಾನಲ್. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರೋರು, ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರೋರು, ಕೃತಿಕಾ ಉತ್ತರಾಷಾಢ ನಕ್ಷತ್ರ ಹುಡ್ತಾರೋ ಈ ವರ್ಷ ಭಾಳ ಕಷ್ಟ ಬೀಳ್ತಾರೆ. ಭಾಳ ಅಂದರೆ ಅವ್ರಿಗೇನೋ ಭಾಳ ಗೊಂದಲ. ಇವತ್ತು ಕೂಡ ನೋಡಿ, ಕೃತಿಕಾ ನಕ್ಷತ್ರ ನೋಡಿ, ಡಿ ಕೆ ಶಿವಕುಮಾರ್ ಕೂಡ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರೋದು. ಅವರು ಪಾಪ ಅಷ್ಟು ತಮ್ಮನ್ನು ಗೆಲ್ಸ್ಕೊಂಡ್ರು, ಪಕ್ಷ ಬಂತು, ಅವ್ರನ್ನೇನೂ ಮಾಡೋಕ್ಕಾಗ್ತೀರಾ. ಅದೇ ಪರಮೇಶನ್ ಅಕ್ಷರನು ಕೂಡ ಅವರು ಕೂಡ ಉತ್ತರ ನಕ್ಷತ್ರ ಬರುತ್ತೆ, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಕನ್ಯಾ ರಾಶಿನೇ ಬರುತ್ತೆ. ನೋಡಿ, ಎಲ್ಲ ಈ ರವಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಯಾರಾಗಿರಲಿ, ಅವ್ರು VIP ಆಗಿರಲಿ, ಮಾಮೂಲಿ ವ್ಯಕ್ತಿನೇ ಆಗಿರಲಿ, ಪ್ರಾಬ್ಲಮ್ ಅನುಭವಿಸ್ನೇ ಬೇಕು. ಅವ್ರು VIP ಆಗಿರು ಬಿಡಲ್ಲ, ಸಣ್ಣ ವ್ಯಕ್ತಿ ಆಗಿರು ಬಿಡಲ್ಲ. ಒಬ್ಬ ಆಟ ಓಡಿಸೋನ್ಗೂ ತೊಂದರೆ ಮಾಡುತ್ತೆ, ಒಬ್ಬ ಪ್ಲೇಟ್ ಅನ್ನು ಓಡಿಸೋನ್ ತೊಂದರೆ ಆಗುತ್ತೆ. ಇಂಥ ನಕ್ಷತ್ರದಲ್ಲಿ ಹುಟ್ಟಿರೋರು ಭಾಳ ನಿದ್ದೆಗೆಟ್ಟು ಆಟ ಓಡಿಸೋದಾಗಲಿ,
ಫ್ಲೈಟಲ್ಲೂ ಕೂಡ ಯಾರ ಕೂತಿದ್ರು ಕೂಡ ಪಕ್ಕದಲ್ಲಾಗಲಿ ಹೊರದೇಶಕ್ಕೆ ಹೋಗೋದ್ರಲ್ಲಿ ನಿಮ್ಮ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಭಾಳ ಜವಾಬ್ದಾರಿಯಿಂದ ಮೇಂಟೈನ್ ಮಾಡಿ. ಇಲ್ಲಾಂದರೆ ತಂದೆ ತಾಯಿದಿರು ದಯವಿಟ್ಟು ನಿಮ್ಮ ಮಕ್ಕಳು ಇಂಥ ನಕ್ಷತ್ರದಲ್ಲಿ ಹುಟ್ಟಿದೆ, ಕೃತಿಕಾ ಉತ್ತರಾಷ ನಕ್ಷತ್ರದಲ್ಲಿ ಹುಟ್ಟಿದೆ, ಭಾಳ ಜವಾಬ್ದಾರಿಯಿಂದ ಮೇಂಟೈನ್ ಮಾಡಿ, ಇಲ್ಲಾಂದರೆ ಅವ್ರಿಗೆ ಭಾಳ ತೊಂದರೆ ಅನುಭವಿಸ್ತಾರೆ ಈ ವರ್ಷದಲ್ಲಿ. ವೆರಿ ನೈಸ್. ಫುಲ್ ಜೋಶಲ್ಲಿದ್ದಾರೆ ನಮ್ಮ ಆರ್ಯವರ್ಧನ್ ಅವರು. ಇವತ್ತು ಸಾಕಷ್ಟು ವಿಷಯಗಳನ್ನ ಹೇಳಿದ್ರು. ಜೊತೆಗೆ ಇವತ್ತು ವೈಟ್ ಕಲರ್ ಬಟ್ಟೆನ ಧರಿಸ್ಕೊಂಡು ಹೋದ್ರೆ ಆಮೇಲೆ ಇನ್ನೊಂದು ಪಾಯಿಂಟ್, ಯಾರ್ಯಾರು ಕಾಲ್ ಬೆಳ್ಳು ಮಚ್ಚೆ ಬಗ್ಗೆ ನನ್ನನ್ನು ಭಾಳ ಕೇಳ್ತಾರೆ. ಸದ್ಯದಲ್ಲಿ ಕಾಲ್ ಬೆಳ್ಳ ಮೇಲೆ, ಮಚ್ಚೆ ಮೇಲೆ, ಮೈ ಮೇಲೆ, ಕಾಲ್ ಪಾದದೊಳಗಡೆ, ಕಣ್ಣತ್ರ ಬಂದ್ರೇನು, ಮೂಗತ್ರ ಬಂದ್ರೇನು, ತಲೆಯಲ್ಲೂ ಕೂಡ ಬರುತ್ತೆ ಮಚ್ಚೆ. ಒಬ್ರ್ಯಾರೋ ಬಂದವ್ರು ಇನ್ನೇನು ಇಲ್ಲಿ ಬಂದಿದೆ ಅಂತವ್ರೆ, ಅದು ಅವ್ರ ತಂದೆಗೂ ಬಂದಿದೆ, ಅವ್ರ ಮಗಳಿಗೂ ಬಂದಿದೆ. ಇದು ಬಂದ್ರೆ ಏನು ಅಂತ, ಒಂದು ಮಚ್ಚೆ ಎಲ್ಲೆಲ್ಲಿ ಬಂದ್ರೆ ಕೈಲಾಗ್ಲಿ ಮೈಲಾಗ್ಲಿ ಏನೇನಾಗುತ್ತೆ. ಮತ್ತೆ ದಯವಿಟ್ಟು ಹೇಳ್ತೀನಿ, ಕಾಲ್ ಬೆಳ್ಳಿ ಹಿಂಗೆ ಅಗ್ಲ ಇದ್ದವರು ಅವರು ಗಂಡ ಹೆಂಡತಿ ಜೀವನದಲ್ಲಿ ಭಾಳ ಕಿತ್ತಾಡ್ತಾರೆ, ಭಾಳ ಕಿತ್ತಾಡ್ತಾರೆ. ಹಿಂಗಿರೋರ್ನೇ ಏನಾರು ಅಗ್ಲ ಇರೋರ್ನ ನೀವು ಮದುವೆ ಮಾಡ್ಕೊಬಿಟ್ರೆ ಯಾವ ಜಾತಕನು ಕೂಡ ಮ್ಯಾಚ್ ಮಾಡಕ್ಕಲ್ಲ, ಯಾವ ನಂಬರು ಮ್ಯಾಚ್ ಮಾಡಕ್ಕಾಗಲ್ಲ. ಅವತ್ತು ಹೇಳ್ತಿದ್ರಿ ಹುಡುಗಿ ಕಾಲ್ ಬೆರಳು ಅಗ್ಲ ಇದ್ರೆ ಅಟ್ಲೀಸ್ಟ್ ಹುಡುಗನ ಕಾಲ್ ಬೆರಳು. ಸುಮ್ಮನೆ ಏನೋ ಒಬ್ಬ ಹುಡುಗ ಚೆನ್ನಾಗಿ ಕಾಣ್ತಾನೆ, ಒಂದು ಹುಡುಗಿ ಚೆನ್ನಾಗಿ ಕಾಣ್ತಾನೆ ಅಂತ ಲವ್ ಮಾಡ್ತೀರಾ, ಮುಂದೆ ಯಾವ ಕರ್ಮ ಅನುಭವಿಸ್ಬೇಕಾಗತ್ತೆ. ಡೇಟ್ನ, ನಂಬರ್ನ, ನಕ್ಷತ್ರನ, ಕಾಲ್ ಬೆಳ್ಳು ನೋಡಿ ನಮ್ಮ ಲವ್ ಮಾಡಕ್ ಸ್ಟಾರ್ಟ್ ಮಾಡಿ. ಚೆನ್ನಾಗಿದ್ದು ನೋಡಿ, ತುಂಬಾ ಲಕ್ಷಣ ಆಗಿದ್ದವರೆಲ್ಲ ಸಕ್ಸಸ್ ಆಗಿಲ್ಲ. ನೀನು ಅಬ್ಸರ್ವ್ ಮಾಡಿದ್ರ? ತುಂಬಾ ಲಕ್ಷಣ ಮದುವೆ ಮಾಡ್ಕೊತಾರೆ, ಅವ್ರು ಯಾರು ಸಕ್ಸಸ್ ಆಗಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಒಂದು ಕುಳ್ಳಗಿರೋರು, ಒಬ್ರು ಉದ್ದಿಗಿರೋರು ತುಂಬಾ ಸಕ್ಸಸ್ ಆಗಿದ್ದಾರೆ. ಆಮೇಲೆ ಕಪ್ಪುಗಿರೋರು, ಬೆಳ್ಳಿಗಿರೋರು ತುಂಬಾ ಅವರು ಜೋಡಿಗಳು ತುಂಬಾ ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ. ಆಮೇಲೆ 24ನೇ ತಾರೀಕು ಇವತ್ತಿನ ಡೇಟ್ ಶುಕ್ರ ಗ್ರಹ ಇರೋದ ಈ ಡೇಟಲ್ಲಿ ಹುಟ್ಟಂತ ತಂದೆದಿರು ಇವ್ರ ಮಕ್ಕಳು ತುಂಬಾ ಸಕ್ಸಸ್ ಆಗ್ತಾರೆ. ತುಂಬಾ ಅಂದ್ರೆ ತುಂಬಾ ಸಕ್ಸಸ್ ಆಗ್ತಾರೆ ನೋಡಿ. ಅದೇ 10ನೇ ತಾರೀಕಲ್ಲಿ ಮಕ್ಳು ಹುಟ್ಟರೆ, ದೊಡ್ಡ 10ನೇ ತಾರೀಕಲ್ಲಿ ಅವ್ರ ಮನೇಲಿ ಒಬ್ರು ಹುಟ್ಟರೆ ಅವ್ರ ಮಕ್ಕಳು ಫೇಲ್ಯೂರ್ ಆಗ್ತಾ ಬರ್ತಾರೆ. ಅದೇ 24ನೇ ತಾರೀಕಲ್ಲಿ ಹುಟ್ಟಂತವ್ರು ಯಾರು ಬೇಕಾದ್ರೆ ಇರ್ಬೋದು, ತುಂಬಾ ಸಕ್ಸಸ್. ನೋಡಿ ಸಚಿನ್ ತೆಂಡೂಲ್ಕರ್ ಕೂಡ ಅವ್ರ ಮಗ ಬೇಗ ಬಂದ್ರು. ಡಾಕ್ಟರ್ ರಾಜ್ಕುಮಾರ್ 24ನೇ ತಾರೀಕು ಅವ್ರ ಮಕ್ಕಳು ಸಣ್ಣ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಬಂದ್ರು. ಅದಕ್ಕೆ ಆರ್ಯವರ್ಧನ್ ಅವ್ರು ಹೇಳ್ತಿರೋದಿಷ್ಟೇ, ಬರೀ ಮುಖ ನೋಡಿ ಲವ್ ಮಾಡಬೇಡಿ, ನೋಡಿ ಲವ್ ಮಾಡಬೇಡಿ, ಕಾಲ್ ನೋಡಿ ಲವ್ ಮಾಡಿ, ಕಾಲು, ಡೇಟ್, ನಕ್ಷತ್ರ ನೋಡಿ ಲವ್ ಮಾಡಿ. ಹೌದು, ಹೇಗೆಲ್ಲ ಲವ್ ಮಾಡಬೇಕು ಅಂತ ನಾಳೆ ಇನ್ನು ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತೀವಿ ಮಾರ್ನಿಂಗ್ ಮಂತ್ರದಲ್ಲಿ. ಇವತ್ತಿನ ಮಾರ್ನಿಂಗ್ ಮಂತ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ರು ಫೇಸ್ಬುಕ್ ಅಲ್ಲಿ ನಮ್ಮ ಪೇಜ್ ಇದೆ ಜಿ ಕನ್ನಡ ಅಂತ, ಅದನ್ನ ಫಸ್ಟ್ ಲೈಕ್ ಮಾಡಿ, ಆಮೇಲೆ ಲವ್ ಬಗ್ಗೆ ಪ್ರಶ್ನೆ ಕೇಳ್ತಾ ನಮ್ಮ ಕಾರ್ಯಕ್ರಮದ ಬಗ್ಗೆ ಫೀಡ್ಬ್ಯಾಕ್ ಎಲ್ಲ ಕೊಡ್ಬೋದು. ಸದ್ಯಕ್ಕೆ ನಾವು ಹೊಡ್ತಿದ್ದೀವಿ, ಒಂದು ಒಳ್ಳೆ ಸೀರಿಯಲ್ ನಿಮ್ಗೋಸ್ಕರ ಕಾಯ್ತಿದೆ. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀವಿ. ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್ ಜಿ ಕನ್ನಡ. ನೋಡ್ತಾ ಇರಿ, ಕಣ್ಣಿಗೆ ತುಂಬಾ ಒಳ್ಳೇದು.